ನಮಸ್ಕಾರ ಎಲ್ರಿಗೂ. 31ನೇ ಶ್ಲೋಕ ಕರ್ಮಯೋಗ. ಏಮೇ ಮತಮಿದಂ ನಿತ್ಯಮನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ. ಹೇಳಿದ್ದೀನಿ ನಾನು ಒಂದು ಸರಿ ಅಲ್ವಾ? ಇದನ್ನು ಚಾಂಟ್ ಮಾಡ್ಕೊಂಡಿದ್ದೀರಿ ನೀವು ಅನಿಸುತ್ತೆ. ಈಗ 5 ಶ್ಲೋಕ ಹೇಳ್ಕೊಂಡಿದ್ದೀವಿ, ಒಂದ್ಸಲಿ ಹೇಳೋಣ. ಏಮೇ ಮತಮಿದಂ ನಿತ್ಯಮನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ ಯೇ ತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನಚೇತಸಃ ಸದೃಶಂಚೇಷ್ಟತೆ ಸ್ವಸ್ಯಾಃ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ತ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮೋ ಸ್ವನುಷ್ಠಿತಾತ್. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರಃ ಅಂತ 30ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಅಂತರ್ಯಾಮಿಯಾದ ನನ್ನಲ್ಲಿ ನಾನು ಈಶ್ವರನ ಭಕ್ತನಾಗಿ ನಾನು ವಿಶೇಷವಾದ ಆಸೆಗಳಿಲ್ಲದೆ ಮಮಕಾರಗಳಿಲ್ಲದೆ ಎಲ್ಲ ಕರ್ಮಗಳನ್ನು ಆಧ್ಯಾತ್ಮ ಬುದ್ಧಿಯಿಂದ ಮಾಡುತ್ತಾ ನಿನ್ನಲ್ಲಿಯೇ ಇಟ್ಟು ನೀನು ಯುದ್ಧ ಮಾಡಬೇಕು, ಕೆಲಸ ಮಾಡಬೇಕು, ಕ್ರಿಯಾಶೀಲನಾಗಬೇಕು ಅಂತ ಹೇಳಿದ್ದಾನೆ. ಅದನ್ನೇ ಮುಂದುವರಿಸಿ ಈ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತಃ ಅನಸೂಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ. ಯಾವ ಮಾನವರು ಶ್ರದ್ಧಾವಂತಹ ಅನಸೂಯಂತಹ ಶ್ರದ್ಧಾಯುಕ್ತರಾಗಿ ಅಸೂಯೆ ಇಲ್ಲದವರಾಗಿ ಅಸೂಯಾರಹಿತರಾಗಿ ಈ ನನ್ನ ಮತವನ್ನು, ಈ ನನ್ನ ಮಾತನ್ನು, ಸಿದ್ಧಾಂತವನ್ನು ನಿತ್ಯಂ ಅನುತಿಷ್ಠಂತಿ ನಿತ್ಯವೂ ಅನುಸರಣೆ ಮಾಡುತ್ತಾರೋ ತೇಪಿ ಅವರೂ ಕೂಡ ಕರ್ಮಭಿಃ ಸಂಪೂರ್ಣವಾಗಿ ಕರ್ಮಗಳಿಂದ ಮುಚ್ಚಿಯಂತೆ ಬಿಡುಗಡೆ ಹೊಂದುತ್ತಾರೆ. ದೋಷದೃಷ್ಟಿರಹಿತರಾಗಿ ಶ್ರದ್ಧಾವಂತರಾಗಿ ಅನಸೂಯತೆ ಮತ್ತು ಶ್ರದ್ಧೆ. ಇಲ್ಲಿ ಮುಖ್ಯವಾಗಿ ಈ ಶ್ಲೋಕದಲ್ಲಿ ನಮಗೆ ಕೃಷ್ಣ ಹೇಳ್ತಾ ಇರೋದು ಈ 2 ಭಾವ ಸೌಖ್ಯಗಳನ್ನು. ಆಧ್ಯಾತ್ಮದ ದಾರಿಯಲ್ಲಿ ಹೋಗುವವರಿಗೆ ಶ್ರದ್ಧೆ ಮುಖ್ಯವಾಗಿ ಇರಬೇಕು, ಅಸೂಯೆ ಇರಬಾರ್ದು. ಅಸೂಯೆ ಇದ್ದಲ್ಲಿ ಏನೂ ಹುಟ್ಟುವುದಿಲ್ಲ. ನಾ ಸೂಯತೆ ಇತಿ ಅಸೂಯ ಅಂತ ಹೇಳಿ. ಶ್ರದ್ಧಾವಂತಹ ಅನಸೂಯಂತಹ ಇದು 2 ಪದಗಳು ಬಹಳ ಮುಖ್ಯವಾದ ಪದಗಳು ಅಂತ ಹೇಳ್ತಾರೆ. ಶ್ರದ್ಧೆ ಇಲ್ಲದೆ ಯಾವ ಕೆಲಸ ಮಾಡಿದ್ರೂ ಕೂಡ ಸಿದ್ಧಿ ಇಲ್ಲ. ಶ್ರದ್ಧಾವಿಹೀನಸ್ಯತು ನ ಕಾರ್ಯಸಿದ್ಧಿ. ಶ್ರದ್ಧಾವಿಹೀನನಾದವನಿಗೆ ಯಾವ ಕಾರ್ಯವೂ ಸಿದ್ಧಿ ಆಗುವುದಿಲ್ಲ. ಶ್ರದ್ಧೆ ಅಂತ ಹೇಳಿದ್ರೆ ಏನು? ನಿಶ್ಚಯಂ ಫಲಭಾವ ಸಿದ್ಧಿ ನಿಶ್ಚಯಂ ಇತಿ ಶ್ರದ್ಧಾ. ಯಾವ ಕೆಲಸ ಮಾಡಿದ್ರೂ ಅದಕ್ಕೆ ಉದ್ದೇಶ ಇಟ್ಟುಕೊಂಡು ಯಾವುದೋ ಒಂದು ಕೆಲಸ ಮಾಡಿ ಆ ಉದ್ದೇಶ ಪೂರೈಸದೆ ಹೋದರೂ ಅದರಿಂದ ಇನ್ನೇನೋ ಒಂದು ಹಾಗೆಯೇ ಆಗುತ್ತೆ ಒಳ್ಳೆಯದು ಅನ್ನುವಂತಹ ನಂಬಿಕೆಯಿಂದ ಕೆಲಸ ಮಾಡುವ ಭಾವನೆ ಶ್ರದ್ಧೆ. ಶ್ರದ್ಧೆ ಇಲ್ಲದೆ ಕೆಲಸ ಮಾಡಿದ್ರೆ ಆ ಕೆಲಸ ಸಿದ್ಧಿ ಆಗುವುದಿಲ್ಲ. ಕೃಷ್ಣ ಈ ಮಾತನ್ನು ಮತ್ತೆ ಮತ್ತೆ ಹೇಳ್ತಾನೆ ಗೀತೆಯಲ್ಲಿ.
ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ 4ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾನೆ. ಶ್ರದ್ಧಾ ಹಿ ಪರಮಾಗತಿ, ಶ್ರದ್ಧೆಯೇ ನಮಗೆ ಪರಮಗತಿ, ಇದನ್ನೂ ಹೇಳ್ತಾನೆ. ಇನ್ನೂ ಎಷ್ಟರ ಮಟ್ಟಿಗೆ ಹೇಳ್ತಾನೆ ಅಂದರೆ ಅಜ್ಞಶ್ಚ ಅಶ್ರದ್ಧದಾನಶ್ಚ, ಅಜ್ಞನಿಗೂ ಮತ್ತು ಅಶ್ರದ್ಧದಾನನು ಹಾಗೂ ಸಂಶಯಾತ್ಮ, ಈ ಮೂರೂ ಜನರು ಕೂಡ ವಿನಶ್ಯತಿ. ನಾಯಂ ಲೋಕೋಸ್ತಿ ನ ಪರಂ ನ ಚ ಸಿದ್ಧಿ ಇಹೈವ ಚ. ಅವನಿಗೆ ಈ ಲೋಕವೂ ಇಲ್ಲ, ಆ ಲೋಕವೂ ಇಲ್ಲ, ಮಾಡುವ ಯಾವ ಕೆಲಸವೂ ಸಿದ್ಧಿಯಾಗುವುದಿಲ್ಲ. ಅಜ್ಞನಾಗಿರಬಾರ್ದು, ಅಶ್ರದ್ಧಯುಕ್ತನಾಗಿ ಇರಬಾರದು, ಸಂಶಯಾತ್ಮನಾಗಿ ಇರಬಾರದು. ಹಾಗಾಗಿ ಶ್ರದ್ಧೆ ಬಹಳ ಮುಖ್ಯ ನಮಗೆ. ಶ್ರತ್ ದಧಾತಿ ಇತಿ ಶ್ರದ್ಧಾ ಅಂತ ಹೇಳ್ತಾರೆ. ಯಾವ ಕೆಲಸವನ್ನು ಮಾಡುವುದರಿಂದ ಅದು ವ್ಯಕ್ತಿಗತವಾಗಿ ಅಲ್ಲದೆ ಸಮಷ್ಟಿ ನೆಲೆಯಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತದೋ ಆ ಕ್ರಿಯಾಭಾವ ಶ್ರದ್ಧೆ. ಆದ್ದರಿಂದ ವೇದ ಶ್ರುತಿ ಮಾತೆ ಹೇಳ್ತಾಳೆ ಒಂದು ಕಡೆ, ಶ್ರದ್ಧತ್ಸ್ವ ಸೌಮ್ಯ ಅಂಥೇಳಿ. ನಮಗೆಲ್ಲ ತಂದೆ ತಾಯಿಗಳಿದ್ದಾರೆ. ನಮ್ಮೆಲ್ಲ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ವಾತ್ಸಲ್ಯದಿಂದ ನೋಡುವವಳು ಶ್ರುತಿ ಮಾತೆ ಅಂತ ಹೇಳಿ ನಮ್ಮಲ್ಲಿ ಒಂದು ಪರಂಪರೆಯಾದ ನಂಬಿಕೆ ಇದೆ. ವೇದ ಮಾತೆ ಅಂತಲೇ ಅದಕ್ಕೆ ಹೇಳುವುದು. ಶ್ರುತಿ ಮಾತೆ ಹೇಳುವ ಮಾತುಂಟು ವೇದದಲ್ಲಿ, ಶ್ರದ್ಧತ್ಸ್ವ ಸೌಮ್ಯ, ವಾತ್ಸಲ್ಯ ಭಾವದಲ್ಲಿ ಹೇಳುವುದು, ಶ್ರದ್ಧಾವಂತನಾಗು ಮಗುವೇ ಅಂತ ಹೇಳಿ. ಈ ಶ್ರದ್ಧೆಯನ್ನು ಕುರಿತು ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ದೈವೇ ಚ ವೇದೇ ಚ ಗುರೌ ಚ ಮಂತ್ರೇ ತೀರ್ಥೇ ಮಹಾತ್ಮನ್ಯಪಿ ಭೇಷಜೇ ಚ ಶ್ರದ್ಧಾ ಭವೇದ್ಯಸ್ಯ ಯಥಾ ಯಥಾಂತಃ ತಥಾ ತಥಾ ಸಿದ್ಧಿರುಪೈತಿ ಪುಂಸಾಂ ಅನ್ನುವಂತಹ ಮಾತನ್ನು ಒಂದು ಕಡೆ ಹೇಳ್ತಾರೆ. ಆಚಾರ್ಯ ಶಂಕರರು ನಮಗೆ ಮಾಡಿರುವಂತಹ ಉಪಕಾರಗಳಲ್ಲಿ ಆವತ್ತಿನ ಕಾಲದಲ್ಲಿ ನಶಿಸಿ ಹೋಗ್ತಾ ಇದ್ದಂತಹ ಈ ಶ್ರದ್ಧಾಭಾವವನ್ನು ಪುನಃ ನವೀಕರಿಸಿ ಆ ಶ್ರದ್ಧೆಯನ್ನು ನಮಗೆ ಕೊಟ್ಟರು ಅಂತ ಹೇಳ್ತಾರೆ. ಶಂಕರರು ಹೇಳುವ ಪ್ರಕಾರ ವೇದೇಚ, ವೇದಗಳಲ್ಲಾಗಲಿ, ದೈವೇಚ, ದೈವವನ್ನು ನಂಬುವುದರಲ್ಲಾಗಲಿ, ವೇದೇಚ ದೈವೇಚ ಗುರೌಚ, ಗುರುವನ್ನು ಸಮೀಪಿಸಿ ಗುರುವನ್ನು ನಾವು ಗೌರವಿಸಿ ಅವರ ಮಾತನ್ನು ಕೇಳುವ ವಿಚಾರದಲ್ಲಾಗಲಿ, ಮಂತ್ರೇಚ, ಯಾವುದೋ ಒಂದು ಮಂತ್ರ ಸಿದ್ಧಿ ಮಾಡಬೇಕು ಅಂಥೇಳಿ ಹೇಳ್ಕೊಳ್ತೀವಿ ನಾವು. ಅದರಲ್ಲಿ ಶ್ರದ್ಧೆ ಇಲ್ಲದೆ ಹೋದರೆ, ಶ್ರದ್ಧೆಯ ಇನ್ನೊಂದು ಅರ್ಥವೇ ನಂಬಿಕೆ. ಶ್ರದ್ಧೆ ನಂಬಿಕೆ ಇದೆರಡೂ ಇಲ್ಲದೆ ಹೋದರೆ ಯಾವ ಮಂತ್ರವೂ ಸಿದ್ಧಿ ಆಗುವುದಿಲ್ಲ. ತೀರ್ಥೇ, ತೀರ್ಥಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡುವುದು, ತೀರ್ಥ ಸ್ನಾನ ಮಾಡುವುದು. ಏನೋ ಹೋಗ್ತಾರೆ ಎಲ್ಲರೂ, ನಾವು ಕಾಶಿಗೆ ಹೋಗಿ ಬಂದ್ವಿ ಅಂತ ಹೇಳ್ಕೊಳ್ಲಿಕ್ಕೋಸ್ಕರ ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಏನು ಪ್ರಯೋಜನವಿಲ್ಲ. ಶ್ರದ್ಧೆಯಿಂದ ಮಾಡಬೇಕು ಏನು ಮಾಡಿದ್ರೂ ಕೂಡ. ತೀರ್ಥೇ ಮಹಾತ್ಮನ್ಯಪಿ, ಮಹಾತ್ಮರನ್ನು ಸಮೀಪಿಸಿ ಅವರ ಸೇವೆಯನ್ನು ಮಾಡುವಾಗ ನಮಗೆ ಇರಬೇಕಾದದ್ದು ಅತ್ಯಂತ ಮುಖ್ಯವಾದದ್ದು ಶ್ರದ್ಧೆ. ಭೇಷಜೇಚ, ಔಷಧಿಯನ್ನು ತೆಗೆದುಕೊಳ್ಳುವಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಏನೋ ಕಾಯಿಲೆ ಬಂತು ಅಂಥೇಳಿ, ಡಾಕ್ಟ್ರ್ ಏನೋ ಒಂದು ಔಷಧಿ ಕೊಡ್ತಾರೆ. ಆ ಔಷಧಿಗೆ ನಮಗೆ ಬಂದಿರುವ ಕಾಯಿಲೆ ಯಾವುದು, ಅದು ಎಷ್ಟು ನನ್ನನ್ನು ತಗೊಂಡ್ರೆ ನಿನಗೆ ವಾಸಿಯಾಗುತ್ತೆ, ಅದೆಲ್ಲ ಔಷಧಿಗೆ ಗೊತ್ತಿಲ್ಲ. ಡಾಕ್ಟ್ರ್ ಹೇಳ್ತಾರೆ, ಆ ಹೇಳುವ ಮಾತಿನಲ್ಲಿ ನಮಗೆ ನಂಬಿಕೆ ಇರಬೇಕು. ಈ ಔಷಧಿಯನ್ನು ತಗೊಂಡ್ರೆ ನನಗೆ ಖಂಡಿತ ವಾಸಿಯಾಗುತ್ತೆ ಅನ್ನುವ ಶ್ರದ್ಧಾಭಾವ ಇರಬೇಕು. ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿ ಅಂಥೇಳಿ ನಾವು ಪ್ರತಿನಿತ್ಯ ಅದಕ್ಕೋಸ್ಕರನೇ ಆ ದೇವರ ತೀರ್ಥವನ್ನು ತೆಗೆದುಕೊಳ್ಳುವಾಗ ಹೇಳೋದು. ಇದೇ ಜಾಹ್ನವಿ ತೀರ್ಥ. ಹೀಗೆ ಔಷಧಂ ಶ್ರದ್ಧಾ ಭವೇದ್ಯಸ್ಯ ಯಥಾ ಯಥಾಂತಃ. ಈ ವಿಚಾರಗಳಲ್ಲಿ ಒಬ್ಬನಿಗೆ ಶ್ರದ್ಧೆ ಹೇಗೆ ಒಳಗಡೆಗೆ ಜಾಸ್ತಿ ಆಗ್ತಾ ಹೋಗುತ್ತೋ, ಹೊರಗಡೆ ತೋರಿಸ್ಕೊಳ್ಳೋದಲ್ಲ ಅದು. ಶ್ರದ್ಧಾ ಭವೇದ್ಯಸ್ಯ ಯಥಾ ಯಥಾಂತಃ ತಥಾ ತಥಾ ಸಿದ್ಧಿರುದಯಿತಿ ಪುಂಸಾಂ. ಅಷ್ಟರ ಮಟ್ಟಿಗೆ ಅವನಿಗೆ ಅದರ ಸಿದ್ಧಿ ಗೊತ್ತಾಗ್ತದೆ. ಶ್ರದ್ಧೆ ಇಲ್ಲದೆ ಏನು ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಏನೂ ಬೆಲೆ ಇಲ್ಲ. ಆದ್ದರಿಂದ ಶ್ರದ್ಧೆ ಆಗಬೇಕು. ಶ್ರದ್ಧಾವಾನ್ ಭವ ಅಂತ ಹೇಳ್ತಾರೆ. ಒಂದು ಪ್ರಾರ್ಥನೆ ನಾವೆಲ್ಲ ಮಾಡ್ತೀವಿ ಸಾಮಾನ್ಯವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ.
ಅಥವಾ ಹೋಮ ಹವನ ಮಾಡಿದಾಗ ಅಥವಾ ಯಾವುದಾದ್ರೂ ವಿಶೇಷ ಪೂಜೆ ಮಾಡಿದಾಗ ಎಲ್ಲರಿಗೂ ಗೊತ್ತಿರುವುದೇ ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ. ಅಗ್ನಿಯ ಎದುರುಗಡೆ ನಿಂತುಕೊಂಡು ಪ್ರಾರ್ಥನೆ ಮಾಡುವುದು. ಅಲ್ಲಿ ಮೊದಲನೇದೇ ಶ್ರದ್ಧೆ. ಶ್ರದ್ಧೆಯ ಆಧಾರ ಸ್ತಂಭದಲ್ಲಿ, ಆಧಾರ ಪೀಠದಲ್ಲಿ ಬಾಕಿ ಉಳಿದ 9 ಬೇರೆ ಬೇರೆ ಸೌಖ್ಯಗಳು ನಮಗೆ ಸಿಗಬೇಕು. ಯಾವುದು? ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ. ಇದಿಷ್ಟು ಸಿಗಬೇಕು. ಆರೋಗ್ಯ ಬಂದು ನಮ್ಮನ್ನು ಕವಿದುಕೊಳ್ಬೇಕು ಕೊನೆಯದು. ಸೊ ಈ 11 ಭಾವ ಸೌಖ್ಯಗಳಿಗೆ ಆಧಾರವಾಗಿರುವುದೇ ಶ್ರದ್ಧೆ. ಈ ಶ್ರದ್ಧೆಯ ನೆಲೆಯಲ್ಲಿ ನಾವು ಕೇಳುವ ಆ ಎಲ್ಲ 9 ಗುಣಗಳಿಗೆ ಪೂರಕವಾಗಿ ನಮ್ಮನ್ನು ಮುಚ್ಚಿಕೊಳ್ಳಬೇಕಾದದ್ದು ಆರೋಗ್ಯ. ಆದ್ದರಿಂದ ಈ ಶ್ರದ್ಧೆ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಶ್ರದ್ಧಾವಂತಹ ಅನಸೂಯಂತಹ ಮುಚ್ಯಂತೆ ತೇಪಿ ಕರ್ಮಭಿಹಿ. ಅವರೂ ಕೂಡ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಇಲ್ಲಿ ಹಿಂದಿನ ಶ್ಲೋಕಕ್ಕೆ ಇದನ್ನು ಅನ್ವಯ ಮಾಡಿಕೊಳ್ಳುವ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೈರ್ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಹೀಗೆ ಮಾಡುವಾಗ ಅರ್ಜುನ ಶ್ರದ್ಧೆ ಇರಬೇಕು, ಶ್ರದ್ಧಾವಂತನಾಗಿರಬೇಕು. ಅನಸೂಯಂತ ಅಂತ ಹೇಳಿದ್ರೆ, ಅನಸೂಯತೆ ಅಂತ ಹೇಳಿದ್ರೆ ಏನು? ಪರ ಉತ್ಕರ್ಷ ಸಹಿಷ್ಣುತೆ. ಅನಸೂಯತೆ ಅಂತ ಹೇಳುವುದಕ್ಕೆ ಅರ್ಥ ಪರ ಉತ್ಕರ್ಷ ಸಹಿಷ್ಣುತೆ. ಅಸೂಯೆ ಅಂತ ಇನ್ನೊಂದು ಪದ ಉಂಟಲ್ವಾ, ನಮಗೆಲ್ಲ ಗೊತ್ತಿರೋದು. ಈ ಅನಸೂಯ ನಮಗೆ ಗೊತ್ತಿಲ್ಲ. ಅತ್ರಿ ಮಹರ್ಷಿ ಪತ್ನಿಯವಳು. ಆ ಅಸೂಯೆ ಇಲ್ಲದೇ ಇರುವುದು, ಅದನ್ನು ಈ ಶ್ಲೋಕ ಕೃಷ್ಣ ಹೇಳುವ 31ನೆಯ ಶ್ಲೋಕ ವಿಧಾಯಕ ಅರ್ಥಭಾವದಲ್ಲೇ ಇದ್ದರೆ, ಮುಂದಿನ ಶ್ಲೋಕ ನಿಷೇಧಾತ್ಮಕ ಭಾವದಲ್ಲೇ ಇದೆ ನೋಡಿ. ಏನು ಹೇಳ್ತದೆ ಮುಂದಿನ ಶ್ಲೋಕ? ಏತತ್ ಅಭ್ಯಸೂಯಂತಹ ನ ಅನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾ ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಯಾವ ಮನುಷ್ಯರು ನನ್ನಲ್ಲಿ ಅಭ್ಯಸೂಯಂತಹ, ದೋಷಾರೋಪಣೆ ಮಾಡುವುದು. ಸ್ಪಷ್ಟವಾಗಿ ಕೃಷ್ಣ ಈ ಮಾತನ್ನು ಗೀತೆಯಲ್ಲಿ ಸುಮಾರು ಕಡೆ ಹೇಳಿದ್ದಾನೆ. ಕೊನೆಯಲ್ಲಿ ಎಲ್ಲ ಉಪದೇಶ ಆದಮೇಲೆ 18ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾನೆ, ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ಮಾಂ ನಿತ್ಯಂ ನ ಚ ಮಾಂ ಅಭ್ಯಸೂಯತಿ. ಯಾರು ನನ್ನಲ್ಲಿ ಅಸೂಯೆಯನ್ನು ಇಟ್ಟುಕೊಂಡಿರುವುದಿಲ್ಲವೋ ಅವರಿಗಪ್ಪ ಈ ಉಪದೇಶ. ಅಸೂಯೆ ಇರುವವರಿಗೆ ಕೃಷ್ಣನ ಮೇಲೆ ಅಸೂಯೆ ಸಾಧನೆ ಮಾಡಿ ನಾವು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು? ಅದರ ಅರ್ಥ ನಾವು ಅನ್ಯೋನ್ಯವಾದಂತಹ ರೀತಿಯಲ್ಲಿ ಆ ಅಸೂಯೆಯನ್ನು ಇಟ್ಟುಕೊಳ್ಬಾರ್ದು. ಅಸೂಯೆ ಯಾರನ್ನೂ ಬಿಟ್ಟಿದ್ದಲ್ಲ ಅಂತ ಒಂದು ಮಾತುಂಟು. ಈ ಶ್ಲೋಕ ಏನು ಹೇಳುತ್ತೆ ಮುಖ್ಯವಾಗಿ ಅಂತ ಕೇಳಿದ್ರೆ, ಯಾವ ಮನುಷ್ಯರು ನನ್ನಲ್ಲಿ ಅಸೂಯೆಯನ್ನು ಮಾಡುತ್ತಾ, ದೋಷಾರೋಪಣೆ ಮಾಡುತ್ತಾ, ಅಭ್ಯಸೂಯಂತಹ ನನ್ನ ಈ ಸಿದ್ಧಾಂತಕ್ಕೆ ಅನುಸಾರವಾಗಿ ಮೇ ಮತಂ ನ ಅನುತಿಷ್ಠಂತಿ ನಡೆಯುವುದಿಲ್ಲವೋ, ನ ಅನುತಿಷ್ಠಂತಿ, ಬರೀ ತಿಷ್ಠಂತಿ ಅಲ್ಲ, ಅನುತಿಷ್ಠಂತಿ, ಜೀವಮಾನ ಪೂರ್ತಿ ಇರಬೇಕು. ಒಂದು ಸಾರಿ ಯಾವತ್ತೋ ಒಂದು ಸಲ ಕೃಷ್ಣನನ್ನು ಕುರಿತು ಪ್ರಾರ್ಥನೆ ಮಾಡೋದಲ್ಲ, ಈ ಮನೋಭಾವವನ್ನು ಇಟ್ಟುಕೊಳ್ಳುವುದಲ್ಲ. ಅಂತಹವರು ಅವರನ್ನು ಸರ್ವಜ್ಞಾನ ವಿಮೂಢಾ, ಅವರು ತಾನ್ ಸರ್ವಜ್ಞಾನ ವಿಮೂಢಾ, ಅವರು ಸಂಪೂರ್ಣವಾಗಿ ಮೂರ್ಖರು ಅರ್ಜುನ. ಜೊತೆಗೆ ಅವರು ನಷ್ಟಾನ್ ಅಚೇತಸಃ, ಎಲ್ಲವನ್ನೂ ಕಳೆದುಕೊಂಡವರು, ಹಾಳಾದವರು. ಹಾಳಾದವರು ಅಂತ ಹೇಳಿದ್ರೆ ಬುದ್ಧಿ ಇಲ್ಲದವರು. ಅಚೇತಸಃ ಅವಿವೇಕಿಗಳು. ಅಂದರೆ ಅಸೂಯೆಯನ್ನು ಇಟ್ಟುಕೊಂಡು ಯಾವ ಕೆಲಸವನ್ನೂ ಮಾಡಬಾರ್ದು. ಅಸೂಯೆ ಅನ್ನುವ ವಿಚಾರ ಬಂದಾಗ
ಅಸೂಯೆ, ಮತ್ಸರ, ಹೊಟ್ಟೆಕಿಚ್ಚು, ಅಹಮಹಮಿಕೆ ಈ ಎಲ್ಲ ಶನಿ ಸಂತಾನಗಳೂ ಸೇರುತ್ತೆ ಅಲ್ಲಿ. ಆದ್ದರಿಂದ ಈ ಶ್ರದ್ಧೆ ಮತ್ತು ಅನಸೂಯತೆ ಇದೆರಡು ಬಹಳ ಮುಖ್ಯವಾದದ್ದು. ಕರ್ಮದ ವಿಶೇಷವನ್ನು ಹೇಳ್ತಾ ತೈತ್ತಿರೀಯ ಪ್ರಶ್ನದಲ್ಲಿ ಬರುವಂತಹ ನಾರಾಯಣ ಉಪನಿಷತ್ತು ಸ್ಪಷ್ಟವಾಗಿ ಹೀಗೆ ಹೇಳುತ್ತೆ ನೋಡಿ. ಯ ಏಷ ಆದಿತ್ಯೇ ಪುರುಷಃ ಸ್ವ ಪರಮೇಷ್ಠಿ ಬ್ರಹ್ಮಾತ್ಮ ಯಾಭಿರಾದಿತ್ಯ. ಆ ಪ್ರಜಾಪತಿ ಪರಬ್ರಹ್ಮ ಆದಿತ್ಯನಲ್ಲಿ ಇದ್ದಾನೆ. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ. ತೈತ್ತಿರೀಯ ಉಪನಿಷತ್ತು ಹೇಳುತ್ತಲ್ವ, ಯಾವ ನಮ್ಮ ಹೃದಯಾಂತರಾಳದಲ್ಲಿ ಇದೆಯೋ ಜ್ಯೋತಿ, ಪರಂಜ್ಯೋತಿಯಾಗಿ ಆ ಜೀವಭಾವದ ರೂಪ, ಅದೇ ಆದಿತ್ಯನಲ್ಲಿಯೂ ಇದೆ. ಸ ಯಶ್ಚ ಅಯಂ ಪುರುಷೇ ಯಶ್ಚ ಅಸೌ ಆದಿತ್ಯೇ. ಅದನ್ನೇ ಅಸೌ ಆದಿತ್ಯೋ ಬ್ರಹ್ಮ ಅಂತ ನಾವು ಮತ್ತೆ ಮತ್ತೆ ಹೇಳ್ತೀವಿ. ಸ ಏಕಃ, ಅದೆರಡು ಒಂದೇನೆಯ. ಇದನ್ನು ಈ ನಾರಾಯಣ ಉಪನಿಷತ್ತು ಹೇಳ್ತದೆ. ಯಾಭಿರಾದಿತ್ಯ ತಪತಿ ಸಹ ಪರಬ್ರಹ್ಮ ಸಹ ಪ್ರಜಾಪತಿ. ಆ ಆದಿತ್ಯ ತಪತಿ, ಅವನು ಸುಡ್ತಾನೆ. ಯಾವುದರಿಂದ? ತನ್ನ ರಶ್ಮಿಗಳಿಂದ. ಆದಿತ್ಯ ಸ್ತಪತಿ ರಶ್ಮಿಭಿ ತಾಭಿಹಿ ಪರ್ಜನ್ಯೋ ವರ್ಷತಿ. ಆ ರಶ್ಮಿಗಳನ್ನು ಕೆಳಗಡೆಗೆ ಅವನು ಬಿಟ್ಟಾಗ ಆ ರಶ್ಮಿಗಳು, ಕಿರಣಗಳು ನೀರನ್ನು ಹೀರಿಕೊಂಡು ಮೇಲಕ್ಕೆ ಸೆಳೆದುಕೊಳ್ತವೆ ಅಲ್ವಾ? ಸೆಳೆದುಕೊಂಡು ಅದನ್ನು ಮಳೆಯಾಗಿ ನಮಗೆ ಕೊಡ್ತದೆ. ಪರ್ಜನ್ಯೋ ವರ್ಷತಿ ಅನ್ನಂ ಭವತಿ. ಪರ್ಜನ್ಯೇನ ಅನ್ನಂ ಭವತಿ. ಹಿಂದಿನ ಶ್ಲೋಕಗಳಲ್ಲಿ ಹೇಳಿಕೊಂಡಿದ್ದೇವೆ ನಾವು. ಅನ್ನೇನ ಪ್ರಾಣಾಹ, ಅದನ್ನು ಹೇಳಿಕೊಂಡಿದ್ದೇವೆ. ಪ್ರಾಣೈಹಿ ಬಲಂ. ಪ್ರಾಣ ಸರಿಯಾಗಿ ಇದ್ದರೆ ನಮ್ಮಲ್ಲಿ ಬಲ ಇರ್ತದೆ. ಬಲ ಯಾತಕ್ಕೆ ಬೇಕು ನಮಗೆ? ಬಲೇನ ತಪಃ. ತಪಸ್ಸು ಮಾಡಬೇಕು, ಭಗವಂತನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಅಥವಾ ತಪಸ್ಸು ಅಂತ ಹೇಳಿದ್ರೆ ಒಂದೇ ಸಾರಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಅಲ್ಲ. ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕು ಅನ್ನುವ ಆ ಒಂದು ನಮ್ಮ ಸ್ವಾಧ್ಯಾಯಾಪೇಕ್ಷೆ, ಅದೂ ತಪಸ್ಸೆ. ಸ್ವಾಧ್ಯಾಯಸ್ತಪ ಉಚ್ಯತೆ ಎನ್ನುವ ಮಾತುಂಟು. ತದ್ಧಿ ತಪಸ್ತದ್ಧಿ ತಪಃ ಅನ್ನುವ ಮಾತು ಉಂಟು ತೈತ್ರೀಯದಲ್ಲಿ. ಹಾಗಾಗಿ ಬಲೇನ ತಪಃ. ನಮ್ಮ ಶರೀರದಲ್ಲಿ ಬಲ ಇದ್ದರೆ ನಾವು ಮನೆಯಿಂದ ಇಲ್ಲಿವರೆಗೆ ನಡ್ಕೊಂಡು ಬರಬಹುದು. ಇಲ್ಲಿ 1 ಗಂಟೆ ಕೂತ್ಕೊಂಡು ಸ್ವಾಧ್ಯಾಯ ಸಚ್ಚಿಂತನೆ ಮಾಡಬಹುದು. ಅದು ಇಲ್ಲದೆ ಹೋದರೆ ಏನಾಗುತ್ತೆ? ಆರೋಗ್ಯ ಇಲ್ಲದೆ ಇದ್ದರೆ ಕಷ್ಟ ಆಗುತ್ತೆ ಅಲ್ವಾ? ಬಲೇನ ತಪಃ ತಪಸಾ ಶ್ರದ್ಧಾ. ಆ ತಪಸ್ಸು ಮಾಡುವಾಗ ಆ ತಪಸ್ಸಿನಿಂದ ನಮಗೆ ಶ್ರದ್ಧೆ ಬರಬೇಕು, ಅಥವಾ ತಪಸ್ಸಿನಲ್ಲಿ ಶ್ರದ್ಧೆ ಇರಬೇಕು. ಎರಡೂ ಅರ್ಥವನ್ನು ಹೇಳಿದ್ದಾರೆ. ತಪಸಾ ಶ್ರದ್ಧಾ. ಶ್ರದ್ಧೆಯಿಂದ ಏನು ಬರ್ತದೆ? ಶ್ರದ್ಧೆಯ ಮೇಧ. ಮೇಧ ಅಂತ ಹೇಳಿದ್ರೆ ಏನು? ಸಾಮಾನ್ಯವಾಗಿ ನಮ್ಮಲ್ಲಿ ಈ ಮುಂಜಿ ಅಂತ ಮಾಡ್ತಾರೆ. ಮುಂಜಿ ಮಾಡಿದಾಗ ಒಟುವಿಗೆ ಆಶೀರ್ವಾದ ಮಾಡುವಂತಹ ಒಂದು ಮುಖ್ಯವಾದಂತಹ ಆಶೀರ್ವಚನ ಅಂತ ಹೇಳಿದ್ರೆ ಶ್ರದ್ಧಾ ಮೇಧ ಪ್ರಣವಧಾರಣ ಯೋಗ್ಯತಾ ಸಿದ್ಧಿರಸ್ತು ಅಂತ ಹೇಳ್ತೀವಿ ನಾವು. ಮೇಧ ಅಂತ ಹೇಳಿದ್ರೆ ಧಾರಣೆಯ ಯೋಗ್ಯತೆ. ನಾವು ಏನು ಓದ್ತೀವೋ, ಏನು ಮಾಡ್ತೀವೋ, ಏನು ಅಧ್ಯಯನ ಮಾಡ್ತೀವೋ, ಏನು ತಿಳ್ಕೊಳ್ತೀವೋ ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟೋರ್ ಮಾಡಿಕೊಳ್ಳುವಂತಹ ಒಂದು ಶಕ್ತಿ, ಅದು ಮೇಧೆ. ಅದು ಬರಬೇಕಾದರೆ ಶ್ರದ್ಧೆ ಇರಬೇಕು. ಶ್ರದ್ಧೆಯಿಂದ ಓದಿದರೆ, ಶ್ರದ್ಧೆಯಿಂದ ಕೇಳಿಸಿಕೊಂಡ್ರೆ, ಶ್ರದ್ಧೆಯಿಂದ ಅಧ್ಯಯನ ಮಾಡಿದ್ರೆ ಅದು ಮೇಧ ಭಾವದಲ್ಲಿ ನಮ್ಮಲ್ಲಿ ನಿಲ್ಲಿಸುತ್ತೆ. ಶ್ರದ್ಧೆಯ ಮೇಧ, ಮೇಧೆಯ ಮನೀಷ. ಆ ಧಾರಣ ಯೋಗ್ಯತೆ ನಮಗೆ ಸಿದ್ಧಿ ಆದಾಗ, ನಮ್ಮಲ್ಲಿ ಮೇಧಾ ಬುದ್ಧಿ ಜಾಗೃತವಾಗಿ ಇದ್ದರೆ ನಮ್ಮಲ್ಲಿ ಮನೀಷಾ ಭಾವ ಬರ್ತದೆ. ಮನೀಷಾ ಅಂತ ಹೇಳಿದ್ರೆ ನಿಜವಾಗಿ ಆ ವಿವೇಕವನ್ನು ಅವಿವೇಕವನ್ನು ಸರಿಯಾದ ರೀತಿಯಲ್ಲಿ ವಿಂಗಡಿಸುವ ಸಾರಾಸಾರ ವಿವೇಕ ಜ್ಞಾನ ಇರುವವನು ಮನೀಷಿ. ಅಂತಹ ಮನೀಷತಾ ಬುದ್ಧಿ ನಮಗೆ ಬರ್ತದೆ. ಮನೀಷಯ ಮನಃ. ಹಾಗೆ ಬಂದಾಗ ಮನಸ್ಸು ಶುದ್ಧವಾಗ್ತದೆ. ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಭಾವನೆ ಬರ್ತದೆ ನಮಗೆ. ಆ ಮನೀಷಿಯ ಭಾವನೆ ಇಲ್ಲದೆ ಹೋದರೆ, ಇದನ್ನು ನಾನು 2-3 ಸರಿ ಹೇಳಿದ್ದೀನಿ ಇಲ್ಲಿ. ಹೃದಾ ಮನೀಷಾ ಮನಸ ಅಭಿಕ್ಲುಪ್ತೋ ಯ ಏನಂ ವಿದುರಮೃತಾಸ್ತೆ ಭವಂತಿ. ಅದು ಈ ನಾರಾಯಣ ಉಪನಿಷತ್ತೇ ಹೇಳುವುದು. ನಮ್ಮ ಮನಸ್ಸನ್ನು ಹೃದಯದಲ್ಲಿ ಸೇರಿಸಿ, ಅಂತಃಕರಣದಲ್ಲಿ ಸೇರಿಸಿ ಆ ವಿಚಾರದಲ್ಲಿ ನಾವು ಮನಸ್ಸನ್ನು ಇಟ್ಟಾಗ ಅದು ನಮಗೆ ಸ್ಪಷ್ಟವಾಗಿ ಸುಳಿವು ಕೊಡ್ತದೆ, ಸುಳುಹು ಕೊಡ್ತದೆ. ಆಗ ಏನಾಗ್ತದೆ?
ವಿದ್ವಾಂಸರು ಮನೀಷಿಗಳು ಅದನ್ನು ಸರಿಯಾಗಿ ತಿಳ್ಕೊಂಡು ತೇ ಅಮೃತಾಃ ಭವಂತಿ. ಆ ರೀತಿಯಲ್ಲಿ ಮನೀಷಯ ಮನಃ, ಆ ಮನೀಷತಾ ಬುದ್ಧಿಯಿಂದ ನಮ್ಮ ಮನಸ್ಸು ಶುದ್ಧವಾಗಬೇಕು, ಮನಸ್ಸಿಗೆ ಒಂದು ಸ್ಥಿರ ಭಾವ ಬರಬೇಕು. ಇನ್ನೂ ಒಂದು ಅರ್ಥ ಉಂಟು ಇದಕ್ಕೆ, ಮನೀಷಯ ಮನನಃ ಅನ್ನುವ ಮಾತುಂಟು. ಮನನ ಅಂತ ಹೇಳಿದ್ರೆ ಏನು? ಮನನ ಅಂತ ಹೇಳಿದ್ರೆ ಮನನ ಈಸ್ ಇಂಟೆಂಡೆಡ್ ಟು ಡಿಸ್ಪೆಲ್ ದಿ ಡೌಟ್ ಅಂತ ಹೇಳಿಬಿಟ್ಟು ಪ್ರೊಫೆಸರ್ ಹಿರಿಯಣ್ಣನವರು ಹೇಳಿದ ಮಾತನ್ನು ಹಿಂದಿನ ಕ್ಲಾಸ್ಗಳಲ್ಲಿ ಯಾವಾಗಲೋ ಒಂದ್ಸಲಿ ಹೇಳಿಕೊಂಡಾಗ ಜ್ಞಾಪಕ ನನಗೆ. ಅದನ್ನು ಮತ್ತೆ ನಾವು ಜ್ಞಾಪಿಸ್ಕೊಳ್ಬೇಕು. ಇದೆಲ್ಲ ಆ ತರಹ. ಸೊ ಶ್ರುತಂತು ಮನನ ಅನ್ನೋದಕ್ಕೆ ಒಂದು ವಿವರಣೆ ಕೊಡ್ತಾರೆ ಹಿಂದಿನವರು. ಶ್ರುತಂತು ಅದ್ವಿತೀಯಸ್ಯ ವಸ್ತುನೋ ಗುಣಸಹಿತಂ ಪುನಃ ಪುನಃ ಚಿಂತನೀಯಂ. ಅದು ಮುಖ್ಯ. ಯಾವುದೋ ಒಂದು ವಿಚಾರ ಕೇಳ್ತೀವಿ, ಆ ವಿಚಾರಕ್ಕೆ ಯಾವುದೋ ಒಂದು ಆಧ್ಯಾತ್ಮಿಕವಾದಂತಹ ಅರ್ಥಭಾವವನ್ನು ಕೇಳ್ತೀವಿ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮತ್ತೆ 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 ಅದನ್ನೇ ಅನುಸಂಧಾನ ಮಾಡುವುದು, ಅದು ಮನನ. ಸೊ ಏನಾಗ್ತದೆ? ಮನೀಷಯ ಮನನಃ. ಮನನ ಮಾಡುವುದರಿಂದ ಏನಾಗ್ತದೆ, ಅಥವಾ ಮನಸ್ಸು ಶುದ್ಧಿಯಾಗುವುದರಿಂದ ಏನಾಗ್ತದೆ? ಮನಸ ಶಾಂತಿ. ಮನನ ಮಾಡಿದಾಗ, ಅದರ ವಿಚಾರ ಸರಿಯಾಗಿ ಅರ್ಥವಾದಾಗ, ಮನಸ್ಸು ಶುದ್ಧವಾದಾಗ ಶಾಂತಿ ತಾನೇ ತಾನಾಗಿ ಅಲ್ಲಿ ಬರ್ತದೆ. ತತ್ರ ಕೋ ಶೋಕಃ ಕೌ ಮೋಹಃ ಅನ್ನುವ ಮಾತುಂಟು. ಇದನ್ನೇ ನಾವು 2ನೇ ಅಧ್ಯಾಯದಲ್ಲಿ ಓದ್ಕೊಂಡಿರುವುದು. ಏನು ಹೇಳಿದೆ ಇಲ್ಲಿ? ರಾಗದ್ವೇಷ ವಿಯುಕ್ತಾತ್ಮ ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ರಾಗದ್ವೇಷಗಳನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಇಂದ್ರಿಯಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರ್ದು ಅನ್ನುವುದರ ಬಗ್ಗೆ ಗಮನ ಇಟ್ಟು ಅವುಗಳನ್ನು ನಿರ್ದೇಶನ ಮಾಡ್ತಾ ಆತ್ಮವಶ್ಯೈರ್ವಿಧೇಯಾತ್ಮ. ಇಲ್ಲಿ ಒಂದು ಆತ್ಮ ಮನಸ್ಸನ್ನು ಆ ಆತ್ಮಕ್ಕೆ ವಿಧೇಯವಾಗಿ ಇಟ್ಟುಕೊಂಡವನಿಗೆ ಪ್ರಸಾದ ಮಧಿಗಚ್ಚತಿ. ಪ್ರಸಾದ ಭಾವ ಸಹಜವಾಗಿ ಸಿದ್ಧಿಯಾಗುತ್ತೆ. ಪ್ರಸಾದ ಭಾವ ಅಂತ ಹೇಳಿದ್ರೆ ಏನು ಹೇಳ್ಕೊಂಡಿದ್ದೀವಿ 2-3 ಸಾರಿ ನಾವು. ಪ್ರಸಾದ ಭಾವ ಅಂತ ಹೇಳಿದ್ರೆ ಮನಸ್ಸಿನ ಅಂತರಾಳದಲ್ಲಿ ಯಾವುದೇ ದ್ವಂದ್ವವಿಲ್ಲದೇ ಇರುವಂತಹ ಒಂದು ಪ್ರಶಾಂತವಾದಂತಹ ನಿರುಮ್ಮಳತೆಯ ಭಾವ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹಿ ಆಶು ಬುದ್ಧಿ ಪರ್ಯವತಿಷ್ಠತಿ. ಅಂತಹ ಪ್ರಸಾದ ಭಾವ ಬಂದಾಗ ಎಲ್ಲ ದುಃಖಗಳು ಕೂಡ ತನ್ನಿಂದ ತಾನೇ ಕಳಚಿಕೊಂಡು ಹೋಗ್ತದೆ. ಅಂತಹ ಮನಸ್ಸಿನಲ್ಲಿ ಬುದ್ಧಿ ಸ್ಥಿರವಾಗಿ ನಿಲ್ಲುತ್ತೆ. ಆ ರೀತಿಯಲ್ಲಿ ಮನಸ ಶಾಂತಿ. ಶಾಂತ್ಯ ಚಿತ್ತಂ. ಶಾಂತಿಯಿಂದ ಏನು ಬರ್ತದೆ? ಮುಂದೆ ಇದೆ ಇನ್ನೂ. ಶಾಂತಿ ಬಂದರೆ ಶಾಂತಿಗೆ ನಿಲ್ಲಬಾರ್ದು ನಾವು. ಶಾಂತ್ಯ ಚಿತ್ತಂ. ಚಿತ್ತ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅದನ್ನು ಮನಸ್ಸಿಗೆ ಹೊರಗಡೆಗೆ ತಂದುಕೊಳ್ಳುವುದು. ಚಿತ್ತಂ ಸ್ಮಾರಂ. ಚಿತ್ತೇನ ಸ್ಮೃತಿ. ಸ್ಮೃತಿಗೂ ಸ್ಮಾರಂ. ಚಿತ್ತದ ಒಳಗಡೆ ನಾವು ಇದೆಲ್ಲವೂ ಕೂಡ ಬುದ್ಧಿ ಮತ್ತೊಂದು ಮಗದೊಂದು ನಮ್ಮ ಅನುಭವಗಳನ್ನು, ನಮ್ಮ ಅಧ್ಯಯನದ ವಿಚಾರಗಳನ್ನು, ನಾವು ಕೇಳಿದ್ದನ್ನು ಹೇಳಿದ್ದನ್ನು ಎಲ್ಲವನ್ನೂ ಕೂಡ ನಾವು ಒಂದು ಕಡೆ ಸ್ಟೋರ್ ಮಾಡಿಕೊಂಡಿರ್ತೀವಿ. ಆ ಸ್ಟೋರ್ ಹೌಸೇ ಚಿತ್ತ. ಆ ಚಿತ್ತ ಯಾವತ್ತೂ ಅಷ್ಟೇ. ಆ ಸ್ಟೋರ್ ಹೌಸ್ ಕೀ ಕಳ್ಕೊಬಾರ್ದು ನಾವು. ಅದರ ಬೀಗದ ಕೈ ಕಳ್ಕೊಂಡ್ಬಿಟ್ರೆ ಬೇಕು ಅಂತಂದಾಗ ಅದು ವಾಪಸ್ ಅದು ಮೇಲಕ್ಕೆ ಬರೋದಿಲ್ಲ ಎಂದು. ಆ ಚಿತ್ತದ ಬೀಗದ ಕೈ ಯಾವತ್ತೂ ನಮ್ಮ ಹತ್ರ ಇರಬೇಕು. ಆವಾಗ ಏನಾಗ್ತದೆ ಅಂದರೆ ಚಿತ್ತೇನ ಸ್ಮೃತಿ. ಆ ಚಿತ್ತದ ಒಳಗಡೆಯಿಂದ ಆ ಸ್ಮೃತಿ ಜ್ಞಾಪಕ ಶಕ್ತಿ ಮೇಲಕ್ಕೆ ಎದ್ದು ಬರ್ತದೆ. ಇದು ಎಲ್ಲಿ ಓದಿದ್ವಿ, ಇದು ಎಲ್ಲಿ ಕೇಳಿದ್ವಿ, ಇದು ಯಾರು ಹೇಳಿದ್ರು, ಇದೆಲ್ಲ ನಮಗೆ ಮೇಲಕ್ಕೆ ಬರಬೇಕಾದ್ರೆ ಚಿತ್ತದಲ್ಲಿ ಸ್ಪಷ್ಟವಾಗಿರಬೇಕದು. ಹಾಗೂ ಚಿತ್ತದಿಂದ ಸ್ಮೃತಿಗೆ ಬರುವ ದಾರಿ ಸರಿಯಾಗಿ ಇರಬೇಕು. ಚಿತ್ತದ ಅನುಭವ ಭಾವ ಸಂಭಾವನೆಗಳೆಲ್ಲ ಬತ್ತ, ಅದನ್ನು ವಿಚಾರ ಯುಕ್ತಿಗಳು ಕುಟ್ಟೆ, ತತ್ವ ತಂಡುಲ ದೊರೆಗು ಮಧು ವಿವೇಚಿತ ತತ್ವ ನಿತ್ಯ ಭೋಜನವದು ನಮಗೆ. ಆ ವಿವೇಚಿತ ತತ್ವ ಇದೆಯಲ್ಲ, ಆ ತತ್ವ ತಂಡುಲ. ತಂಡುಲ ಅಂದರೆ ಅಕ್ಕಿ. ಆ ವಿವೇಚಿತ ತತ್ವವೇ ತಂಡುಲ, ನಮ್ಮ ಊಟಕ್ಕೆ ಒದಗಿ ಬರುವ ಅಕ್ಕಿ. ಆ ಊಟ ಯಾವುದು? ಸ್ವಾಧ್ಯಾಯ. ಆ ಸ್ವಾಧ್ಯಾಯ ಅನ್ನುವ ಊಟಕ್ಕೆ ಒದಗಿ ಬರಬೇಕಾದಂತಹ ಆ ತಂಡುಲ ತತ್ವ ವಿವೇಚನೆ. ತತ್ವ ತಂಡುಲ ದೊರೆಗು ಮಧು ವಿವೇಚಿತ ತತ್ವ. ಸರಿಯಾದ ರೀತಿಯಲ್ಲಿ ವಿವೇಚನೆ ಮಾಡಿರುವಂತಹ ತತ್ವ. ನಿತ್ಯ ಭೋಜನವದು ನಮಗೆ. ಅದು ನಮಗೆ ನಿತ್ಯವೂ ಭೋಜನ.
ಆ ರೀತಿಯಲ್ಲಿ ಸ್ಮೃತ್ಯಾ ಸ್ಮಾರಂ, ಜ್ಞಾಪಕಕ್ಕೆ ಬಂದಿದ್ದನ್ನು ಮತ್ತೆ 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 ಸ್ಮರಿಸಿಕೊಳ್ಬೇಕು. ಒಂದು ಸಾರಿ ಇದನ್ನು ಶ್ಲೋಕ ಓದಿ ಬಿಟ್ಟರೆ ಆಗೋದಿಲ್ಲ. ನಾನು ತಿಷ್ಠಂತಿ, ಹಿಂದಿನ ಅಧ್ಯಾಯದಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ನಿತ್ಯಮನುತಿಷ್ಠಂತಿ ಮಾನವಾಹ, ಕೇವಲ ಅನುತಿಷ್ಠಂತಿ ಅಲ್ಲ, ನಿತ್ಯಂ, ಪ್ರತಿ ಕ್ಷಣವೂ ಅದು ನಮ್ಮ ಜ್ಞಾಪಕಕ್ಕೆ ಬರಬೇಕು. ಆ ರೀತಿಯಲ್ಲಿ ಸ್ಮಾರಂ ಆ ಸ್ಮಾರತೆ ಇದ್ದಾಗ ಏನಾಗುತ್ತೆ ಅಂದರೆ ವಿಜ್ಞಾನಂ, ನಮಗೆ ನಿಜವಾದ ಜ್ಞಾನ ಬರ್ತದೆ. ನಿಜವಾದ ಜ್ಞಾನ ಅಂತ ಹೇಳಿದಾಗ ಇಷ್ಟೊತ್ತವರೆಗೆ ಮನೀಷಾ ಅದು ಇದು ಮತ್ತೊಂದು ಮಗದೊಂದು ಬೇರೆ ಎಲ್ಲ ಹೇಳಿದ್ವಿ. ಆದರೆ ಇಲ್ಲಿ ವಿಜ್ಞಾನ ಅಂತ ಹೇಳಿದ್ರೆ ತೈತ್ರೀಯ ಉಪನಿಷತ್ತಿನ ಪಂಚಕೋಶದಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳುವಾಗ ನಾವು 4-5 ಕೋಶಗಳನ್ನು ಹಾದು ಹೋಗ್ತೀವಲ್ಲ ಆ ಪರಬ್ರಹ್ಮನ ತತ್ವಕ್ಕೆ. ಅದರಲ್ಲಿ ಆನಂದಮಯ ಕೋಶದ ಹಿಂದಿನ ಕೋಶವೇ ವಿಜ್ಞಾನಮಯ ಕೋಶ. ಆ ವಿಜ್ಞಾನಮಯ ಕೋಶದಲ್ಲಿ ಸರಿಯಾಗಿ ನಿಲ್ಲಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಲ್ಲಿಂದ ಒಂದೇ ಮೆಟ್ಲು ಆನಂದಮಯ ಕೋಶಕ್ಕೆ. ಮನುಷ್ಯ ಜೀವನದ ಮುಖ್ಯವಾದಂತಹ ಉದ್ದೇಶ, ಗುರಿ ಅಂತ ಹೇಳಿದ್ರೆ ಅವನ ನಿಜ ಸ್ವರೂಪವಾದ ಆನಂದವನ್ನು ತಿಳಿದುಕೊಳ್ಳುವುದು ಅಂತ ಹೇಳಿ ಎಲ್ಲ ಸಂತರು, ತತ್ವದರ್ಶಿಗಳು, ವಿವೇಕಿಗಳು, ಭಕ್ತರು ಎಲ್ಲರೂ ಹೇಳಿರುವುದು. ನಮ್ಮ ಒಳಗಡೆಗೆ ಆನಂದ ಇದೆ. ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇ ನ ಜಾತಾನಿ ಜೀವಂತಿ. ಈ ಉಪನಿಷತ್ತನ್ನು ಎಷ್ಟೋ ಸರಿ ನಾವು ಹೇಳ್ಕೊಳ್ತೀವಿ. ಹೇಳ್ಕೊಂಡಾಗ ಇದೆಲ್ಲ ಜ್ಞಾಪಕಕ್ಕೆ ಬರಬೇಕು. ಓ ಹೌದು, ಇಲ್ಲಿ ಕೇಳಿದ್ದೀವಿ ಅಂತ ಹೇಳಿ ಆ ವಿಜ್ಞಾನ ನೆಲೆಯಲ್ಲಿ ನಾವು ನಿಂತಾಗ ವಿಜ್ಞಾನೇನ ಆತ್ಮಾನಂ ವೇದಯತಿ. ಅಂತಹ ವಿಜ್ಞಾನ ಕೋಶದಲ್ಲಿ ನಾವು ನಿಲ್ಲುವುದು ಸಾಧ್ಯವಾದರೆ ಆಗ ನಾವು ಆತ್ಮನಲ್ಲಿ ನೆಲೆ ನಿಲ್ಲುವುದು ಸಾಧ್ಯ. ಇಲ್ಲಿ ಆತ್ಮನಲ್ಲಿ ನೆಲೆ ನಿಲ್ಲುವುದು ಅನ್ನುವುದು ಒಂದು ಮಾತು. ಆದರೆ ನಾವು ಮಾಡುವಂತಹ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡಬೇಕು ಅನ್ನುವಾಗ ಶ್ರದ್ಧೆಯ ನೆಲೆಯಲ್ಲಿ ಮಾಡಬೇಕು. ನಾವು ಇದಕ್ಕೆ ಹಿಂದಕ್ಕೆ ಹೋದಾಗ ಬಲೇನ ತಪಸಾ ಶ್ರದ್ಧಾ ಅಂತ ಬಂತಲ್ಲ, ಆ ಶ್ರದ್ಧೆ ನಮಗಿಲ್ಲಿ ಮುಖ್ಯವಾಗಬೇಕು. ಶ್ರದ್ಧೆ ನಮಗೇನಾಗುತ್ತೆ ಅಂತ ಕೇಳಿದ್ರೆ ಬೇಕು ಅಂತಾದಾಗ ಬರುತ್ತೆ, ಅದು ಬೇಡವಾದಾಗ ಅದು ನಮಗೆ ಜ್ಞಾಪಕಕ್ಕೆ ಬರುವುದಿಲ್ಲ. ಶ್ರದ್ಧೆಯಿಂದ ಮಾಡೋ ಕೆಲಸನ ಅಂತ ಹೇಳ್ತೀವಿ ಮಕ್ಕಳಿಗೆ ನಾವು. ಆದರೆ ಆ ಶ್ರದ್ಧೆ ಅನ್ನೋದು ಏನು ಅಂತ ಹೇಳೋದು ನಮಗೆ ಗೊತ್ತಿರೋದಿಲ್ಲ ಎಷ್ಟೋ ಸಾರಿ. ಹೀಗೆ ಕೃಷ್ಣ ಹೇಳುವ ಈ ಮಾತು ಅಂತಹ ಶ್ರದ್ಧಾವಂತನಾಗಬೇಕು. ಇನ್ನೊಂದು ಅನಸೂಯಂತಹ, ಅನಸೂಯಾಭಾವದಲ್ಲಿ ನಾವು ಏನೆಲ್ಲವನ್ನೂ ಮಾಡ್ತೀವೋ ಅದು ಆಗಬೇಕು. ಅಭ್ಯಸೂಯಂತಹ, ಅಸೂಯೆಯನ್ನು ಇಟ್ಟುಕೊಂಡು ಮಾಡುವವನು ಸರ್ವಜ್ಞಾನ ವಿಮೂಢ, ಎಲ್ಲ ಜ್ಞಾನಗಳನ್ನು ಕಳೆದುಕೊಂಡಂತಹ ಮೂಢ ಬುದ್ಧಿಯ ನಷ್ಟಾತ್ಮ, ಅಚೇತಸಃ, ಅವಿವೇಕಿ. ಈ ಅಸೂಯೆ ಇದೆಯಲ್ಲ, ಅಸೂಯೆ ಯಾರನ್ನೂ ಬಿಟ್ಟಿಲ್ಲ ಅಂತ ಒಂದು ಮಾತುಂಟು. ಅಸೂಯೆ ಬಗ್ಗೆ ಒಂದೆರಡು ಮಾತನ್ನು ನಾವು ತಿಳ್ಕೊಳ್ಬೋದು ಬೇಕಾದರೆ. ಅಸೂಯೆ, ಇಬ್ಬರು ಸಾಧಕರಿದ್ದಾರೆ ಅಂತ ಇಟ್ಟುಕೊಳ್ಳಿ. ಇಬ್ಬರು ಸಾಧಕರಲ್ಲಿ ಒಟ್ಟಿಗೆ ಇದ್ದಾರೆ, ಗುರುಗಳ ಜೊತೆಯಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಒಬ್ಬ ತನ್ನ ಹಿಂದಿನ ಪೂರ್ವಜನ್ಮದ ಸಂಸ್ಕಾರಕ್ಕೆ ಅನುಗುಣವಾಗಿ ಬೇಗ ಸಾಧನೆ ಮಾಡ್ಕೊಂಡು ಮುಂದಕ್ಕೆ ಹೋಗಿಬಿಡ್ತಾನೆ. ಇನ್ನೊಬ್ಬ ಆ ಮಟ್ಟದಲ್ಲಿ ಆ ಸ್ಪೀಡ್ನಲ್ಲಿ ಹೋಗಲಿಕ್ಕಾಗೋದಿಲ್ಲ, ಅವನಿಗೆ ಬಂದ್ಬಿಡುತ್ತೆ. ಹೋಗ್ಬಿಟ್ನಲ್ಲ ಅವನು, ಅಯ್ಯೋ ಹೋಗ್ಬಿಟ್ನಲ್ಲ ನಾನಿನ್ನೂ ಇಲ್ಲೇ ಇದ್ದೀನಲ್ಲ. ಆದರೆ ಅಸೂಯೆ ಇಲ್ಲದೆ ಹೋದರೆ, ಅನಸೂಯವಂತನಾದರೆ ಅವನೇನು ಮಾಡ್ತಾನೆ? ದೇವರು ಅವನಿಗೆ ಅನುಗ್ರಹ ಮಾಡ್ದ, ಗುರುಗಳ ಕೃಪಾ ಕಟಾಕ್ಷ ಅವನಿಗೆ ಬಿತ್ತು, ಅವನು ಬೇಗ ಮುಂದಕ್ಕೆ ಹೋಗಲಿ ಅಂತ ಹಾರೈಸಬೇಕು. ನಮ್ಮ ಕಣ್ಣೆದುರಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದಾದರೆ ಅದನ್ನು ನೋಡಿ ಒಳ್ಳೆಯ ಮಾತನ್ನೂ ಆಡಲಿಕ್ಕೆ ಎಷ್ಟೋ ಜನರಿಗೆ ಇಷ್ಟ ಬರುವುದಿಲ್ಲ. ಅದು ಅಸೂಯೆಯ ಬುದ್ಧಿ. ಕರುಬುವವರಿದ್ದೂರಿಂದೆ ಕಾಡೊಳ್ಳಿತು ಅಂತ ಒಂದು ಮಾತುಂಟು. ಅಸೂಯೆ ಅಂದರೆ ಕರುಬುವಿಕೆ, ಇನ್ನೊಬ್ಬರನ್ನ ಕಂಡು ಕರುಬುವುದು. ಕರುಬುವವರು ಇದ್ದ ಊರಿಂದೆ ಕಾಡೊಳ್ಳಿತು ಅನ್ನುವ ಒಂದು ಮಾತು. ಹಾಗಂದರೆ ಏನು? ಅಲ್ಲಿ ಒಂದು ಪಾಠ ಓದಿದರೆ ಜ್ಞಾಪಿಸ್ಕೊಳ್ಬಹುದು. ಲಕ್ಷ್ಮೀಶ ಕವಿಯ ದುಷ್ಟಬುದ್ಧಿ ಮತ್ತು ಚಂದ್ರಹಾಸ ಅಂತ, ಅದರ ವಿಚಾರವನ್ನು ನೀವು ಮನಸ್ಸಿಗೆ ತಂದುಕೊಂಡ್ರೆ ಗೊತ್ತಾಗುತ್ತೆ. ಪಾಪ ದುಷ್ಟಬುದ್ಧಿ ಚಂದ್ರಹಾಸನನ್ನು ಅಮಾಯಕ ಮಗುವುದು ರಾಜ
ಒಂದು ಬೆರಳು ಜಾಸ್ತಿಯಾಗಿ ಹುಟ್ಟಿಬಿಟ್ಟಿರ್ತಾನವನು. ಇದು ದುಷ್ಟಬುದ್ಧಿಗೆ ಇವನು ಮುಂದೆ ಬೆಳೆದು ಬಿಟ್ಟರೆ ಇವನು ಸಿಂಹಾಸನಕ್ಕೆ ಬರ್ತಾನಲ್ಲ ಅಂತ ಹೇಳಿಬಿಟ್ಟು ಏನೇನೋ ಯಾರ್ಯಾರನ್ನೋ ಕೇಳಿಬಿಟ್ಟು ಜ್ಯೋತಿಷಿಗಳನ್ನು ಇಂಥವ್ರು ಇರಬಾರ್ದು ಊರಿನಲ್ಲಿ ಅವರನ್ನು ಕೊಂದು ಹಾಕಬೇಕು ಅಂತ ಹೇಳಿಬಿಟ್ಟು ರಾಜನ್ನ ಒಪ್ಪಿಸ್ಬಿಟ್ಟು ಭಟ್ರಿಗೆ ಇದು ಮಾಡಿಬಿಡ್ತಾನವನು. ಇವನನ್ನು ಕರ್ಕೊಂಡು ಹೋಗಿ ಕಾಡಿನಲ್ಲಿ ಇವನನ್ನು ಕೊಂದ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಆ ಭಟ್ರು ಕರ್ಕೊಂಡು ಹೋಗ್ತಾರೆ. ಆದರೆ ಆ ಬಾಲಕನ ಅಮಾಯಕತೆಯನ್ನು ನೋಡಿ ಆ ಭಟರಿಗೆ ಸ್ವಲ್ಪ ಸಂಕಟ ಆಗುತ್ತೆ. ಆದ್ದರಿಂದ ಏನು ಮಾಡ್ತಾರೆ, ಇವನನ್ನು ಕೊಲ್ಲೋದು ಸಾಧ್ಯವಿಲ್ಲ ನಮಗೆ ಅಂಥೇಳಿ ಆ 6ನೇ ಬೆರಳನ್ನು ಕಿತ್ತುಕೊಂಡು ಬಂದು ರಾಜನಿಗೆ ತೋರಿಸಿ ಸತ್ತು ಹೋದ ಅಂತ ಹೇಳ್ತಾರೆ. ಅದು ಕತೆ. ಹಾಗೆ ಹೋದಾಗ ಅಲ್ಲಿ ಅವರನ್ನು ಬಿಟ್ಟು ಬಂದಾಗ ಏನಾಗುತ್ತೆ ಅಂತ ಹೇಳೋದನ್ನು ಲಕ್ಷ್ಮೀಶ ಕವಿ ಅದನ್ನು ವರ್ಣಿಸ್ತಾನೆ. ಯಾರೂ ಇರೋದಿಲ್ಲ, ಅರಣ್ಯದಲ್ಲಿ ಒಬ್ಬನೇ, ಬಿಸಿಲು. ಆವಾಗ ನವಿಲುಗಳೆಲ್ಲ ಅವನ ಹತ್ತಿರಕ್ಕೆ ಬಂದು ತಮ್ಮ ರೆಕ್ಕೆಯನ್ನು ಬಿಡಿಸಿಕೊಂಡು ಛತ್ರಿಯಂತೆ ಅವನಿಗೆ ಬಿಸಿಲಿನಿಂದ ಒಂದು ರಕ್ಷಣೆಯನ್ನು ಕೊಟ್ಟುವಂತೆ. ಜೊತೆಗೆ ಹಂಸ ಪಕ್ಷಿಗಳು ಬಂದು ತಮ್ಮ ಪಕ್ಷವನ್ನು ಅಂದರೆ ತಮ್ಮ ರೆಕ್ಕೆಯನ್ನು ಬಿಡಿಸಿ ಗಾಳಿ ಹಾಕದುವಂತೆ. ಸಾರಸ ಪಕ್ಷಿಗಳು ಬಂದು ತಮ್ಮ ರೆಕ್ಕೆಯನ್ನು ನೀರಿನಲ್ಲಿ, ಸರೋವರದ ನೀರಿನಲ್ಲಿ ಅದ್ದಿಬಿಟ್ಟು ತಂದು ತಂಪಾದ ನೀರನ್ನು ಅವನ ಮೇಲೆ ಚುಮುಕಿಸಿದರಂತೆ. ಶಕೆ ಇದೆ ನಿನಗೆ, ಸ್ವಲ್ಪ ತಂಪಾಗಲಿ ಅಂತ ಹೇಳಿ. ಅದೇ ರೀತಿ ಗಿಳಿಗಳು ಕೂಡ ಆ ದುಃಖದಿಂದ ಕಷ್ಟಪಡ್ತಾ ಇರುವಂತಹ, ಮರುಗ್ತಾ ಇದ್ದಂತಹ ಬಾಲಕನ ಹತ್ತಿರಕ್ಕೆ ಬಂದು ತಮ್ಮದೇ ಆದ ಭಾಷೆಯಲ್ಲಿ ಅವನ ಹತ್ರ ಮಾತನಾಡೋದುವಂತೆ. ಅದನ್ನು ಮುಂದೆ ಹೇಳ್ತಾನೆ ಅವನು. ಈ ದೃಷ್ಟಿಯನ್ನು ಇಟ್ಟುಕೊಂಡು ನೋಡಿದಾಗ ಕರುಬುವವರು ಇದ್ದ ಆ ದುಷ್ಟಬುದ್ಧಿ, ಕರುಬುವವರು ಇದ್ದ ಊರಿಂದ ಕಾಡು ಒಳ್ಳಿತು ಅನ್ನುವುದು ಒಂದು ಮಾತು. ಇದಕ್ಕೆ ಈ ವಿಚಾರವನ್ನು ಹೇಳ್ತಾ ಪ್ರೊಫೆಸರ್ ರಾಜರತ್ನಂ ಅವರು ಒಂದು ಮಾತನ್ನು ಹೇಳ್ತಾರೆ. ಬಹಳ ಸುಂದರವಾದ ಮಾತು. ಈ ಸಂದರ್ಭದಲ್ಲಿ ಅದನ್ನು ತಿಳ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವರೊಂದು ವಚನವನ್ನು ಕೋಟ್ ಮಾಡ್ತಾರೆ ಒಂದು ಕಡೆ. ಕೋಣನ ಹೇರಿಂಗೆ ಕುನ್ನಿ ಬುಸುಗುಡುತ್ತ ಬಾಲವ ಬಡಿವಂತೆ ತಾವು ನಂಬರು ನಂಬುವರನ್ನು ನಂಬಲೀಯರು, ತಾವು ಮಾಡರು ಮಾಡುವವರನ್ನು ಮಾಡಲೀಯರು, ಮಾಡುವ ಭಕ್ತರ ಕಂಡು ಸೈರಿಸಲಾರದವರ ಕೂಗಿಗೆ ನರಕದಲ್ಲಿ ಇಕ್ಕುವ ನೋಡು ನಮ್ಮ ಕೂಡಲ ಸಂಗಮ ದೇವ. ಕೋಣನ ಹೇರಿಂಗೆ ಕುನ್ನಿ ಬುಸುಗುಡುವ ಥರದಲ್ಲಿ ಅವನು ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಇವನ ಕೈಯಿಂದ ಸಾಧ್ಯವಿಲ್ಲ, ಆದರೆ ಅದನ್ನು ನೋಡಿ ಇವನಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ಅಸೂಯೆ ಅಂತ ಹೇಳುವುದು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಮಾರಕವಾಗಿ ಬರುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ರಾಜರತ್ನಂ ಅವರು ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಈ ಪಾಠಕ್ಕೆ ಅಂದರೆ ಕರುಬುವವರು ಇರುವ ಊರಿಗಿಂತ ಕಾಡೊಳ್ಳಿತು ಅನ್ನುವ ಪಾಠಕ್ಕೆ ನನ್ನದು ಇನ್ನೊಂದು ಪಾಠಾಂತರ ಉಂಟು, ಅದನ್ನು ನಾನು ಸೇರಿಸ್ತೀನಿ ಅಂತ ಹೇಳಿ ಅವರು ತಮ್ಮ ಒಂದು ಕೃತಿಯಲ್ಲಿ ಹೇಳ್ತಾರೆ. ಅದು ಏನು ಅಂತ ಕೇಳಿದ್ರೆ, ಕುರುಬರು ಇದ್ದ ಊರಿಂದೇ ಕಾಡೊಳ್ಳಿತು ಅಂತ ಹೇಳಿ. ಕರುಬುವವರಲ್ಲ, ಕುರುಬರು ಇದ್ದ ಊರಿಂದೇ ಕಾಡೊಳ್ಳಿತು. ಅದು ಹೇಗೆ ಅಂದರೆ, ಆ ಕಥಾನಕ ಒಂದು ಊರು, ಆ ಊರಿನ ಸಮೀಪಕ್ಕೆ ದೊಡ್ಡ ಕಾಡು, ಕಾಡಿನ ಅಂಚಿನಲ್ಲಿ ಈ ಊರಿರುತ್ತೆ. ಆ ಕುರುಬ ಇರ್ತಾನೆ ಒಬ್ಬ, ಒಂದು 60, 70, 100 ಆಗುವಷ್ಟು ಕುರಿಗಳು ಅವನ ಹತ್ರ ಇರುತ್ತದೆ. ಮೇಯಿಸಿಕೊಂಡು ಅವುಗಳನ್ನು ಕಾಯ್ಕೊಂಡು ಅವುಗಳಿಂದ ಜೀವನ ಮಾಡಿಕೊಂಡು ಚೆನ್ನಾಗಿರ್ತಾನೆ. ಆ ಕುರಿಗಳು ಚೆನ್ನಾಗಿ ಮೆಂದುಕೊಂಡು ಚೆನ್ನಾಗಿರುತ್ತವೆ. ಕಾಡಿನ ಅಂಚಿಗೆ, ಕಾಡಿನ ಮಧ್ಯದಲ್ಲಿ ಇದ್ದಂತಹ ಒಂದು ತೋಳ ಒಂದು ದಿವಸ ಬಂತಂತೆ. ಕುರಿಗಳೆಲ್ಲ ಮೇಯ್ತಾ ಇದ್ದಿದ್ದು ನೋಡ್ತಂತೆ, ಕುರುಬ ಇದ್ದಿದ್ದು ನೋಡ್ತಂತೆ. ಓಹೋ, ನಾನು ಈಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಮನಸ್ಸಿನಲ್ಲೇ ಅಂದ್ಕೊಳ್ತಂತೆ. ಪ್ರತಿನಿತ್ಯ ಕುರುಬ ಕರ್ಕೊಂಡ್ಬರ್ತಾ ಇದ್ದ, ಆ ಕುರಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದ. 100 ಕುರಿಗಳು ಮೇಲಿದೆ. ಆ ತೋಳಕ್ಕೆ ಮನಸ್ಸಿನಲ್ಲಿ ಆಸೆ ಬಂತಂತೆ. ಇಷ್ಟೊಂದು ಕುರಿ ಯಾತಕ್ಕೆ ಬೇಕು ಇವನಿಗೆ ಅಂಥೇಳಿ ಅಸೂಯೆನೂ ಬಂತಂತೆ. ಏನು ಮಾಡ್ತು, ಒಂದು ದಿವಸ ರಾತ್ರಿ ಕುರಿ ಮಂದೆ ಏನು ಕಟ್ಟಿ ಹಾಕಿದ್ನಲ್ಲ ರೊಪ್ಪ, ಅದಕ್ಕೆ ಬಂತಂತೆ. ಕಾದು ಒಂದು ಕುರಿಯ ಇದನ್ನು ಹಿಡ್ಕೊಂಡು ಹೋಗಬೇಕು ಅನ್ನುವಾಗ ರಪ್ ಅಂಥೇಳಿ ಕುರುಬರ ದೊಣ್ಣೆ ತೋಳನ್ನು ಬೇನ ಮೇಲೆ ಬಿತ್ತಂತೆ. ಸೊ ಕುಯ್ಯೋ ಮುರ್ರೋ ಅಂತ ಹೇಳಿ ತೋಳ ಓಡಿ ಹೋಯ್ತಂತೆ. ಓಡಿ ಹೋಗುವಾಗ ಹೇಳ್ಕೊಳ್ತಂತೆ, ಈ ಕುರುಬರು ಇದ್ದ ಊರಿಂದೇ ಆ ಕಾಡೇ ಒಳ್ಳಿತು. ಹೌದೋ ಅಲ್ಲ ಹೇಳಿ, ಅಲ್ಲವಾ? ಅದಕ್ಕೆ ಇನ್ನೊಂದು ಪಾಠಾಂತರ ಉಂಟು. ಕಿರುಬರಿದ್ದ ಊರಿಂದೇ ಕಾಡು ಒಳ್ಳಿತು ಅಂತ ಹೇಳಿ. ಕಿರುಬ ಅನ್ನುವುದು ಒಂದು ಪ್ರಾಣಿ ಉಂಟು ಅಲ್ವೇ? ಇನ್ನೊಂದು ಊರು, ಅಲ್ಲೂ ಸುಮಾರು ಕುರಿಗಳನ್ನು ಕಟ್ಟಿದ್ದ ಒಬ್ಬ. ದನನೂ ಇತ್ತು,
ಅಲ್ಲಿಗೆ ಒಂದು ಕಿರುಬ ಬಂತಂತೆ ರಾತ್ರಿ, ಯಾವುದಾದ್ರೂ ಏನಾದರೂ ಸಿಗುತ್ತಾ ಅಂತ ಹೊಂಚು ಹಾಕಿಕೊಂಡು ಹಿಡ್ಕೊಳ್ಲಿಕ್ಕೆ. ಅದು ಬಂದ ಸಮಯಕ್ಕೆ ಸರಿಯಾಗಿ ಒಂದು 2-3 ಜನ ಅದೇ ಕೆಲಸಕ್ಕಾಗಿ ಅಲ್ಲಿಗೆ ಬಂದಿದ್ದಾರೆ. ಕಿರುಬ ಯಾವ ಕೆಲಸಕ್ಕೆ ಬಂದಿದೆಯೋ ಅದೇ ಕೆಲಸಕ್ಕೆ. ಕಿರುಬ ಅಂದ್ಕೊಳ್ತಂತೆ, ಮನುಷ್ಯ ರೂಪೇಣ ಮೃಗಾಶ್ಚರಂತಿ, ಈ ಮನುಷ್ಯ ರೂಪದಲ್ಲಿ ಮೃಗಗಳು, ಮನುಷ್ಯ ರೂಪದಲ್ಲಿರುವ ಈ ಕಿರುಬರ ಜೊತೆಯಲ್ಲಿ ನಾನು ಕಾಂಪೀಟ್ ಮಾಡಲಾರೆ, ಆದ್ದರಿಂದ ಈ ಮನುಷ್ಯ ರೂಪದ ಕಿರುಬರು ಇರುವ ಊರಿಂದೆ ಆ ಕಾಡೇ ಒಳ್ಳಿತು ಅಂತ ಅದು ಹಿಂದಕ್ಕೆ ಹೋಯ್ತಂತೆ. ಹೀಗೆ ಹೇಳ್ತಾ ರಾಜರತ್ನಮ್ಮ ಒಂದು ಮಾತನ್ನು ಹೇಳ್ತಾರೆ, ಅಸೂಯೆ ಅಸುಖ. ಅಸೂಯೆ ಅಂತ ಹೇಳುವುದು ಅಸುಖ ಅಂತ ಹೇಳುವ ಮಗುವಿನ ತಾಯಿ. ನರಕ ಬೇರೆಯಲ್ಲ, ಅಸೂಯೆಯಲ್ಲಿ ಇರುವುದು ಬೇರೆಯಲ್ಲ. ಆ ಅಸೂಯೆ ಅಂತ ಹೇಳುವುದು ನರಕದ ಒಂದಾನೊಂದು ಲಕ್ಷಣ. ಅವರು ಹೇಳುವ ಮಾತು ನೋಡಿ, ಅಸೂಯ ಎಂಬುದು ಮೇಲೆ ನೋಡಿದರೆ ಮಳ್ಳಿ, ಕೈ ಹಾಕಿದರೆ ನಳ್ಳಿ ಎನ್ನುವಂತೆ ಇರುತ್ತದೆ. ಹೃದಯ ಕತ್ತರಿ, ತುದಿ ನಾಲಿಗೆ ಬೆಲ್ಲೆಂಬೋ ರೀತಿ. ತುದಿ ನಾಲಿಗೆಯಲ್ಲಿ ಬೆಲ್ಲದ ಮಾತು, ಹೃದಯದಲ್ಲಿ ಮಾತ್ರ ಇವನಿಗೆ ಹ್ಯಾಕ್ ಕತ್ತರಿ ಹಾಕಬೇಕು ಎನ್ನುವ ಮನೋಭಾವ. ಇಂತಹ ಘಾತುಕರ ಹಾಗೆ ಇರುತ್ತದೆ ಅಸೂಯೆ. ಹೊದಿಕೆಯನ್ನು ನೋಡಿದರೆ ಇದರಿಂದ ಯಾವುದೂ ಹುಟ್ಟಿ ಬರುವುದಿಲ್ಲ ಎಂಬ ಹಾಗೆ ತೋರಿದರೂ ಒಳಹೊಕ್ಕು ನೋಡಿದರೆ ಇದು ಅನ್ಯೋನ್ಯ ವೈರ ಜನನಿ. ಅದಕ್ಕೆ ಇನ್ನೊಂದು ಕಡೆ ಇನ್ನೊಬ್ಬರು ಹೇಳಿರುವ ಮಾತುಂಟು, ಅನ್ಯೋನ್ಯ ವೈರ ಜನನಿ ವಿಜಹಾತ್ ವಸೂಯ. ಅನ್ಯೋನ್ಯತೆಯಲ್ಲಿ ವೈರವನ್ನು ಹುಟ್ಟಿ ಹಾಕುವ ಅಸೂಯೆಯನ್ನು ನಾವು ಮೊದಲು ಗೆಲ್ಲಬೇಕು. ದೋಷಿಯಳ್ ಕ್ಷಮೆಯೊಂದು, ನಿರ್ಮತ್ಸರತೆಯೊಂದು, ಬ್ರಾಹ್ಮಿಕಾಭ್ಯಾಸವದು ನಿನಗೆ ಮಂಕುತಿಮ್ಮ. ಡಿ ವಿ ಜಿಯವರು ಹೇಳ್ತಾರೆ, 100 ಬೇರೆ ಬೇರೆ ಶಾಸ್ತ್ರೋಕ್ತ ದೊಡ್ಡ ದೊಡ್ಡ ಗುಣಗಳು ಉಂಟು, ಆದರೆ 2 ಮುಖ್ಯವಾದ ಗುಣಗಳು ಸರ್ವೋತ್ತಮಗಳವು, ಸರ್ವ ಕಠಿಣದವು. ಆ 2 ಗುಣಗಳು ಯಾವುದು? ದೋಷಿಯೊಳ್ ಕ್ಷಮೆಯೊಂದು, ನಿರ್ಮತ್ಸರತೆಯೊಂದು. ನಿನಗೇನೋ ಒಬ್ಬ ಕೆಟ್ಟದ್ದು ಮಾಡ್ತಾನೆ ಅಂತ ಇಟ್ಕೊಳ್ಳೋಣ, ಅದನ್ನು ಕ್ಷಮಿಸುವ ಮನೋಭಾವ. ಹಾಗೂ ಇನ್ನೊಬ್ಬರ ಏಳಿಗೆಯನ್ನು ಕಂಡು ಸಹಿಸದೇ ಇರುವ ಮನೋಭಾವವನ್ನು ಬೆಳೆಸಿಕೊಳ್ಳದೇ ಇರುವುದು. ಆ ರೀತಿಯಲ್ಲಿ ಅನ್ಯೋನ್ಯ ವೈರ ಜನನೇ ಇದು. ಈ ವೈರವೆಂಬುದಾದರೂ ಏನು? ರಾಜರತ್ನಂ ಮಾತಿದು, ಹೇಟ್ ಈಸ್ ಓನ್ಲಿ ಅನದರ್ ನೇಮ್ ಫಾರ್ ಫಿಯರ್. ಅಷ್ಟೇ, ಭಯ. ಹೀಗೆ ಅಸೂಯೆ, ವೈರ, ಭಯ ಇವು 3 ಕೂಡ ಒಂದೇ ಶೂಲದ 3 ಅಲಗುಗಳು. ಈ ಶೂಲವನ್ನು ಹಿಡಿದುಕೊಂಡವನು ಶಿವನಲ್ಲ, ಅವನು ಶವ. ಆದರೆ ನಮ್ಮ ಶಿವ ಈ 3 ವಿಕಾರಗಳನ್ನು ಕಿತ್ತು ಎಸೆಯುವ ಭಕ್ತಿ, ಜ್ಞಾನ, ವೈರಾಗ್ಯ ಎನ್ನುವಂತಹ 3 ಅಲಗುಗಳ ಶೂಲವನ್ನು ಹಿಡಿದುಕೊಂಡಿದ್ದಾನೆ. ತ್ರಯಶೂಲ ನಿರ್ಮೂಲನಂ ಶೂಲಪಾಣಿಂ ಭಜೇಹಂ ಭವಾನಿ ಪತಿಂ ಭಾವಗಮ್ಯಂ. ತುಳಸಿದಾಸರು ತಮ್ಮ ರುದ್ರಾಷ್ಟಕದಲ್ಲಿ ಹೇಳ್ತಾರೆ, 3 ಶೂಲಗಳನ್ನು, ನಮ್ಮ ಶೂಲ ಅಂತ ಹೇಳಿದ್ರೆ ನಮ್ಮನ್ನು ಚುಚ್ಚುವಂತಹ ತೊಂದರೆಗಳು. ತ್ರಯಶೂಲ ನಿರ್ಮೂಲನಂ ಶೂಲಪಾಣಿಂ, ಅಂತಹ ಶೂಲಪಾಣಿ. ಭಜೇಹಂ ಭವಾನಿ ಪತಿಂ ಭಾವಗಮ್ಯಂ, ಭಾವನೆ ಶುದ್ಧವಾದಾಗ ಭವಾನಿ ಪತಿಯ ದರ್ಶನ ಆಗ್ತದೆ. ಭವಾನಿ ಭಾವನಾಗಮ್ಯ ಅನ್ನುವ ಮಾತನ್ನು ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ಕೊಳ್ತೀವಿ. ಆದ್ದರಿಂದ ಅಸೂಯೆ ಇದ್ದಲ್ಲಿ ಯಾವುದೂ ಹುಟ್ಟುವುದಿಲ್ಲ. ನಾ ಸೂಯತೆ ಇತಿ ಅಸೂಯ. ಏನು ಹುಟ್ಟಬೇಕು? ಏನು ಹುಟ್ಟಬೇಕು? ಈಗ ಹುಟ್ಟಬಾರದ್ದು ಏನು ಅಂತೇಳಿ ತಿಳ್ಕೊಂಡ್ವಿ. ಭಯ ಅಥವಾ ಕ್ರೋಧ ಇತ್ಯಾದಿಗಳು ಹುಟ್ಟಬಾರದು. ಏನು ಹುಟ್ಟಬೇಕು ನಿಜವಾಗಿ? ಅದು ಇದ್ದರೆ ಏನು ಹುಟ್ಟುವುದಿಲ್ಲ. ಯಾವುದು ಹುಟ್ಟಬೇಕೋ ಅದು ಹುಟ್ಟುವುದಿಲ್ಲ ಅಸೂಯೆ ಇದ್ದಾಗ. ನಾ ಸೂಯತೆ ಇತಿ ಅಸೂಯ. ಸ್ನೇಹ ಹುಟ್ಟುವುದಿಲ್ಲ, ಸೌಜನ್ಯದ ಭಾವ ಹುಟ್ಟುವುದಿಲ್ಲ, ಸೌಮನಸ್ಕತೆ ಹುಟ್ಟುವುದಿಲ್ಲ, ಸಂತುಷ್ಟ ಮನೋಭಾವ ಅಲ್ಲಿ ಇರುವುದಿಲ್ಲ, ಸೌಮನಸ್ಕತೆ ಅಲ್ಲಿ ಇರುವುದಿಲ್ಲ, ಸುರಸತೆಯ ಮನೋಭಾವ ಅಲ್ಲಿ ಬರುವುದಿಲ್ಲ, ಸ್ವಾರ್ಥರಾಹಿತ್ಯ ನಿಯಮ ಸಾತತ್ಯ ಭಾವ ಅಲ್ಲಿ ಇರುವುದಿಲ್ಲ, ಆತ್ಮ ಸಮಾನತಾ ಭಾವ ಅಲ್ಲಿ ಇರುವುದಿಲ್ಲ. ಇವೆಲ್ಲ ಹುಟ್ಟಿ ಬರಲಿಕ್ಕೆ ಅಡ್ಡವಾಗಿ ಇರುವಂತಹದ್ದೇ ಅಸೂಯೆ. ಆದ್ದರಿಂದ ಅಸೂಯೆ
ಏತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾತ್ಮ ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಆದ್ದರಿಂದ ಅಸೂಯೆ ಇದೆಯಲ್ಲ, ಅಸೂಯೆ ಬೇರೆ ಅಲ್ಲ, ಮತ್ಸರ ಬೇರೆ ಅಲ್ಲ. ಅದಕ್ಕೆ ಡಿ ವಿ ಜಿಯವರು ಕಗ್ಗದಲ್ಲಿ ಸುಂದರವಾಗಿ ಹೇಳ್ತಾರೆ, ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯನೋ ನೆಟ್ಟಿಹನು ನೋಡು, ಹೊಟ್ಟೆ ತುಂಬಿದ ತೋಳ ತಾ ಮಲಗೀತು, ನೀ ಪರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿ. ಯಾವಾಗಲೂ ಅವನ ದೃಷ್ಟಿ ಹೀಗೇ ಇರುತ್ತೆ. ಅವ್ರ ಮನೇಲಿ ಏನು ನಡೀತಾ ಇದೆ, ಇವ್ರ ಮನೇಲಿ ಏನು ನಡೀತಾ ಇದೆ, ಅಲ್ಲೇ ನಡೀತಾ ಇದೆ, ಇಲ್ಲೇ ನಡೀತಾ ಇದೆ. ನೀ ಪರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿ. ಇದನ್ನೇ ಆ ಕಿರುಬನಿಗೆ ಹೋಲಿಸ್ತಾರೆ ರಾಜರತ್ನಂ ಅವರು. ಒಂದು ಕಿರುಬ ಬಂತು, ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಹೇಳಿ, ಇಂತಹ ಮನುಷ್ಯ ರೂಪದ ಕಿರುಬರ ಜೊತೆಯಲ್ಲಿ ನಾನು ಕಾಂಪೀಟ್ ಮಾಡೋದು ಸಾಧ್ಯ ಇಲ್ಲ ಅಂಥೇಳಿ ಓಡೋಯ್ತು ಅಂತ ತಿಳ್ಕೊಂಡ್ವಲ್ಲ. ಅವ್ರು ಹೇಳ್ತಾರೆ, ಈ ಕಿರುಬ ಎಷ್ಟೋ ವಾಸಿ, ಇದಕ್ಕಿಂತ ನಾಚಿಕೆ ಕೆಟ್ಟ ಪ್ರಾಣಿ ಎಂದರೆ ಕತ್ತೆ ಕಿರುಬ. ಕತ್ತೆ ಕಿರುಬ ಇದೊಂದು ಬೆರಕೆ. ಪ್ರಾಣಿಗಳಲ್ಲೆಲ್ಲ ಇದರಂತಹ ಸ್ಕ್ಯಾವೆಂಜರ್ ಇನ್ನೊಂದಿಲ್ಲ. ಇಂಗ್ಲೀಷ್ನಲ್ಲಿ ಇದನ್ನು ಹಯನಾ ಅಂತ ಹೇಳ್ತಾರೆ. ಅವರು ಬಹಳ ಸುಂದರವಾದಂತಹ ಒಂದು ವಿಶೇಷಣದಿಂದ ಅದನ್ನು ವರ್ತಿಸ್ತಾರೆ. ದಿಸ್ ಈಸ್ ಎ ಕಾರ್ನಿವೋರಸ್ ಕ್ವಾಡ್ರ್ಯೂಪ್ಡ್ ಅಲೈಡ್ ಟು ದ ಡಾಗ್ ಟ್ರೈಬ್. ಅಂದರೆ ಕತ್ತೆ ಕಿರುಬಗಳ ಗುಣದೊಂದಿಗೆ ನಾಯಿ ಗುಣವೂ ಕೂಡಿದೆ ಎಂದ ಹಾಗಾಯಿತು ಇದರಲ್ಲಿ. ಇದು ಬಾಯಿ ಬಿಟ್ಟರೆ ಇಟ್ಸ್ ಹೌಲ್ ಈಸ್ ಕಂಪೇರ್ಡ್ ಟು ಫಿಯಂಡಿಶ್ ಲಾಫ್ಟರ್. ಅಂತಹ ಮನೋಭಾವದ ಕಿರುಬ ಭಾವ ನಮ್ಮ ಒಳಗಡೆಗೆ ಇದ್ದರೆ ಅದು ಅಸೂಯೆ ಇದೆ ಎನ್ನುವುದಕ್ಕೆ ಅರ್ಥ. ರಾಜರತ್ನಂ ಹೇಳೋದು ಅಂಥ ಸಂದರ್ಭವನ್ನು ವರ್ಣಿಸಲಿಕ್ಕೆ ಇದನ್ನು ಹೇಳ್ತಾ ಇರೋದು. ಯಾರೋ ಒಬ್ಬರು ಅಸೂಯೆಯಿಂದ ಏನೋ ಮಾಡಬಾರದು ಕೆಲಸ ಮಾಡ್ತಾರೆ ಆ ಸಮಯದಲ್ಲಿ. ಇದು ಸುಮಾರು 50 ವರ್ಷದ ಕೆಳಗಿನ ಮಾತು. ರಾಜರತ್ನಮ್ಮು ವ್ಯಂಗ್ಯ ವೈಭವ ಅಥವಾ ಹಾಸ್ಯದ ಬಡಿಗೆ ಅಂತ ಒಂದು ಸುಂದರವಾದ ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಈ ವಿಚಾರಗಳನ್ನೆಲ್ಲ ಚಿಂತನೆ ಮಾಡ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಬಹಳ ದೊಡ್ಡ ಮನುಷ್ಯರು ಸಮಾಜದಲ್ಲಿ ಅಂತ ಅನ್ನಿಸಿಕೊಂಡವರು ಇನ್ನೊಬ್ಬ ದೊಡ್ಡ ಮನುಷ್ಯರ ವಿಚಾರದಲ್ಲಿ, ಸ್ನೇಹಿತರಾಗಿದ್ದವರ ವಿಚಾರದಲ್ಲಿ ತುಂಬ ಕೆಳಮಟ್ಟದಲ್ಲಿ ಸಣ್ಣ ರೀತಿಯಲ್ಲಿ ವರ್ತಿಸ್ತಾರೆ. ಅದನ್ನು ಖಂಡಿಸಿ ರಾಜರತ್ನಮ್ಮ ಕೊಟ್ಟಂತಹ ಉತ್ತರಗಳು ಇವೆಲ್ಲ. ಏನು ಆ ಉತ್ತರ ಹೇಗಿದೆ ನೋಡಿ. ಇಟ್ಸ್ ಹೌಲ್ ಈಸ್ ಕಂಪೇರ್ಡ್ ಟು ಫಿಯಂಡಿಶ್ ಲಾಫ್ಟರ್. ಇದು ಬಾಯಿ ಬಿಟ್ಟರೆ, ಇದು ನಕ್ಕರೆ ಪೈಶಾಚಿಕ ನಗೆ ಅಂತ ಕೇಳುತ್ತದೆ. ಅಸೂಯೆ ಇರೋರು, ಮತ್ಸರ ಇರೋರು ಮಾತಾಡಿದ್ರೆ ಹಾಗೆ ಅನಿಸುತ್ತಲ್ವೇ? ಆ ರೀತಿಯಲ್ಲಿ ಕರುಬುವವರು ಇದ್ದ ಊರಿಂದೆ ಕಾಡು ಹೇಗೆ ಒಳ್ಳಿತೋ, ಈ ಕತ್ತೆ ಕಿರುಬನಂತಹವರು ಇರುವ ಪರಿಸರದಿಂದ ಆ ಕಾಡೇ ಒಳ್ಳಿತು ಅನ್ನುವ ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಾವು ಅಧ್ಯಾತ್ಮದ ಹುಲುಸಾದ ಹುಲ್ಲುಗಾವಲಿನಲ್ಲಿ ಸಂತೋಷದಿಂದ ನೆಮ್ಮದಿಯಿಂದ ಏನೋ ಒಂದು ಚಿಂತನೆ ಮಾಡ್ತಾ ಇದ್ದೀವಿ. ಹಾಗಿರುವಾಗ ಇಂತಹ ಅಸೂಯಾ ಮನೋಭಾವದಂತಹ ಕಿರುಬರೇನಾದರೂ ಬಂದು ನಮ್ಮನ್ನು ಹಿಡಿಯುವ ಪ್ರಯತ್ನ ಮಾಡಿದ್ರೆ ಆ ಕಿರುಬನಿಗಾಗಲಿ ಆ ತೋಳನಿಗಾಗಲಿ ನಾವು ಹೇಳಬೇಕಾದದ್ದೇನು? ಆ ಕುರಿಗಳನ್ನೆಲ್ಲ ಕಾಯುವ ಒಬ್ಬ ಕುರುಬ, ಗುಡ್ ಶೆಫರ್ಡ್ ಅನ್ನೋನು ಒಬ್ಬ ಇದ್ದಾನೆ, ಹುಷಾರು ಅಂತ ಹೇಳಬೇಕಂತೆ. ಆ ರೀತಿಯಲ್ಲಿ ನಾನು ಅಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ. ಇಂತಹ ಅಸೂಯಾ ಭಾವ ಇದ್ದಲ್ಲಿ ವೇದಾಂತ ಮನಸ್ಸಿಗೆ ಬರೋದೇ ಇಲ್ಲ. ವೇದಾಂತದ ಮೊದಲನೆಯ ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ ಸಣ್ಣ ಮನಸ್ಸಿನಿಂದ ದೊಡ್ಡ ಮನಸ್ಸಿಗೆ ಹೋಗು. ಇದನ್ನು ಸೋಮನಾಥಾನಂದಜಿ ಬಹಳ ಸುಂದರವಾಗಿ ಹೇಳ್ತಾರೆ. ಕೆಳಗಿನ ಪ್ರಜ್ಞಾಸ್ತರದಿಂದ ಮೇಲಿನ ಪ್ರಜ್ಞಾಸ್ತರಕ್ಕೆ ಹೋಗುವುದೇ ನಮ್ಮ ಆಧ್ಯಾತ್ಮಿಕ ಜಾಗೃತಿಯ ಮೊದಲ ಮುನ್ಸೂಚನೆ. ಇದೆಲ್ಲ ಹಾಗಾದರೆ ಯಾಕೆ ಗೊತ್ತಿರಬೇಕು ನಮಗೆ? ಇದನ್ನೆಲ್ಲ ಚಿಂತನೆ ಮಾಡಬೇಕಾ? ಅದೆಲ್ಲ ಗೊತ್ತಿರೋದೇ ಅಂತ ಕೇಳಿದ್ರೆ, ಕಲ್ಮಶಗಳು ಎಲ್ಲಿರುತ್ತೆ, ಹೇಗಿರುತ್ತೆ ಅನ್ನುವುದನ್ನು ಮತ್ತೆ 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 ತಿಳಿದುಕೊಂಡು ನಾವು ಇದು ನಮ್ಮಲ್ಲಿ ಎಷ್ಟಿದೆ ಅಂತ ಹೇಳಿ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗಬೇಕಂತೆ. ವಿನೋಬಾ ಭಾವೆಯವರ ಹೆಸರು ತಾವೆಲ್ಲ ಕೇಳಿದ್ದೀರಿ. ಭೂದಾನ ಚಳುವಳಿಯ ಯಜ್ಞ ಪ್ರವರ್ತಕರು. ಅವರು 1932 ಆ ಸಮಯದಲ್ಲಿ ಧುಲೆ ಅನ್ನುವಂತಹ ಜಾಗ ಮಹಾರಾಷ್ಟ್ರದಲ್ಲಿ, ಧುಲೆಯ ಜೈಲಿನಲ್ಲಿ ಇದ್ದಾಗ ಪ್ರತಿ ಭಾನುವಾರ ಅವರು ಅಲ್ಲಿ ಸೇರಿದಂತಹ ಸಹ
ಕೈದಿಗಳು ಅವರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು, ದೊಡ್ಡ ದೊಡ್ಡ ಸಂತರು, ಭಕ್ತರು ಇವರಿದ್ದರು. ಅವರಿಗೆಲ್ಲ ಗೀತೆಯ ಪ್ರವಚನ ಮಾಡ್ತಾರೆ ವಿನೋಬಾ ಭಾವೆಯವರು. ಅದು ಗೀತಾ ಪ್ರವಚನ ಅಂತ ಹೇಳಿ ಪುಸ್ತಕ ರೂಪದಲ್ಲಿ ಬಂದಿದೆ. ಅತ್ಯಂತ ಸುಂದರವಾದಂತಹ ಒಂದು ಗ್ರಂಥ. ಅದರಲ್ಲಿ ಅವರು ಹೇಳ್ತಾರೆ, ನಾವು ಹೇಗೆ ಒಳ್ಳೆಯದಾಗಬೇಕು, ನಾವು ಹೇಗೆ ನಮ್ಮನ್ನು ನಾವು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ತಾ ನಾವು ಆಧ್ಯಾತ್ಮದಲ್ಲಿ ಮೇಲಕ್ಕೆ ಹೋಗಬೇಕು ಅಂತ ಕೇಳಿದ್ರೆ, ಮಹಾಭಾರತದಲ್ಲಿ ಒಂದು ಸಂದರ್ಭ ಬರ್ತದೆ. ಒಬ್ಬ ತುಲಾಧಾರ ಅಂತ ಒಬ್ಬ ವೈಶ್ಯ, ಜಾಝಲಿ ಅನ್ನುವವನು ಒಬ್ಬ ಬ್ರಾಹ್ಮಣ. ಆ ಜಾಝಲಿ ಅನ್ನುವವನು ತುಲಾಧಾರದ ಹತ್ತಿರ ವೇದಾಂತ ಶ್ರವಣಕ್ಕೆ ಹೋಗ್ತಾನೆ. ಅವನೊಬ್ಬ ಸಾಮಾನ್ಯ ಮಟ್ಟದ ಒಬ್ಬ ಸಣ್ಣ ಕಿರಾಣಿ ಅಂಗಡಿ ಅಂತ ಹಿಂದೆಲ್ಲ ಇರ್ತಾಯಿತ್ತು. ಈಗೆಲ್ಲ ಮಾಲ್ಗಳು ಬಂದಿದೆ, ಡಿಮ್ಯಾಟ್ ಬಂದಿದೆ, ಅದು ಬಿಡಿ. ಆದರೆ ಇವತ್ತೂ ಕೂಡ ನಾವು ಸಣ್ಣ ಕಿರಾಣಿ ಅಂಗಡಿಗೆ ಹೋಗೋದನ್ನೇ ಇಷ್ಟಪಡ್ತೀವಿ ನಮ್ಮಲ್ಲಿ ಕೆಲವರು, ಅಲ್ವಾ? ಆ ರೀತಿಯಲ್ಲಿ, ಯಾಕೆಂದರೆ ಕಂಡಿದ್ದನ್ನೆಲ್ಲ ಹಾಕ್ಕೊಡುವ ಸಂದರ್ಭ ಇರುವುದಿಲ್ಲ. ಏನು ಬೇಕೋ ಅದನ್ನು ಮಾತ್ರವೇ ತಗೊಳ್ತೀವಿ ನಾವು. ಸೊ ತುಲಾಧಾರ ಅಂತಹ ಒಂದು ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಂತೆ. ಈ ಜಾಜಲಿ ಅವನ ಹತ್ರ ಹೋದಾಗ ಅವನು ಹೇಳಿದಂತೆ, ವೇದಾಂತ ಏನು ಹೇಳಲಿ ನಿಮ್ಮಂತಹ ಶ್ರೋತ್ರಿಯರಿಗೆ, ವೇದ ಓದಿದವರಿಗೆ ತುಲಾಧಾರನ ಚಿಂತನೆ ಇಷ್ಟನೇ, ತುಲಾಧಾರನ ನೀತಿ ಈ ತಕ್ಕಡಿ ನೋಡಿ ಸಮವಾಗಿ ಇರಬೇಕು. ಅದರ ಆ ಇದುಂಟಲ್ಲ ಅಂಕುಶ, ಅದು ಆ ಕಡೆಗೆ ಈ ಕಡೆಗೆ ಸ್ವಲ್ಪವೂ ಅಲ್ಲಾಡಬಾರ್ದು, ಸ್ವಲ್ಪ ವಾಲಿರಬಾರ್ದು, ಸಮನಾಗಿರಬೇಕು. ಹೀಗೆ ಪ್ರತಿಯೊಂದನ್ನು ಸಮನಾದ ರೀತಿಯಲ್ಲಿ ನೋಡ್ತಾ 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 ನಾನು ಏನೋ ತಿಳ್ಕೊಂಡಿದ್ದೀನಿ ಅನ್ನುವ ಭ್ರಮೆಯಲ್ಲಿ ನಿಮ್ಮಂತಹವರು ನನ್ನ ಹತ್ರಕ್ಕೆ ಬರ್ತೀನಿ ಕೇಳಲಿಕ್ಕೆ. ಹೆಚ್ಚಿಗೆ ಏನು ಕಷ್ಟಪಡಬೇಕಾಗಿಲ್ಲ ನೀವು. ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನಚಿತು ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಆ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ತಕ್ಕಡಿಯನ್ನು ಹಿಡಿತೀನಲ್ಲ, ಅದನ್ನೇ ಅಷ್ಟೇ ನೀವು ಮಾಡಬೇಕಾದ್ದು ಅಷ್ಟೇ. ಇಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲರನ್ನೂ ಮಾಡಿ. ಇಫ್ ಐ ಯೂಸ್ ಎವ್ರಿ ಒನ್ ಆಫ್ಟರ್ ಹಿಸ್ ರಿಸಲ್ಟ್ ಹೂ ಶೆಲ್ ಎಸ್ಕೇಪ್ ದ ವಿಪಿಂಗ್ ಅಂತ ಮೊನ್ನೆ ಒಂದು ದಿವಸ ಹೇಳಿದೆ. ಎಲ್ಲರನ್ನೂ ಅವರವರ ಗುಣಾವಗುಣಗಳನ್ನೇ ನೋಡಿದ್ದಾನವರನ್ನ ಯೋಗ್ಯತೆಯನ್ನು ತೀರ್ಮಾನ ಮಾಡ್ತೀನಿ ಅಂದರೆ ಯಾರು ತಾನೇ ಚಾಟಿ ಏಟಿಂದ ತಪ್ಪಿಸ್ಕೊಳ್ತಾರೆ? ಅದರಿಂದ ಅದನ್ನು ನೋಡಬಾರ್ದು. ಪ್ರತಿಯೊಬ್ಬರನ್ನೂ ಗೌರವದಿಂದ ನೋಡಬೇಕು ನಾವು. ಇಂತಹ ವಿಕಾರಗಳು ಕತ್ತೆ ಕಿರುಬನಂತಹ ಒಂದು ಪರಿಸ್ಥಿತಿ ಕಣತೆ ಪರಿಸರದಲ್ಲಿ ಇದ್ದರೆ ಅದರಿಂದ ನಾವು ದೂರ ಇರಬೇಕು. ಅದನ್ನು ನಮ್ಮ ವಿನೋಬಾ ಭಾವೆಯವರು ಹೇಳ್ತಾರೆ, ಆ ರೀತಿಯಲ್ಲಿ ಇರಬೇಕು ನಾವು. ಅವನು ತೂಗ್ತಾನೆ ದೊಡ್ಡ ವೇದಾಂತಿ ಆಗೋಗ್ಬಿಟ್ಟ. ಅದೇ ರೀತಿ ಇನ್ನೊಬ್ಬನ ಉದಾಹರಣೆ ಕೊಡ್ತಾರೆ ಅವರು. ಸೇನಾ ಎನ್ನುವಂತಹ ಒಬ್ಬ ನಾಪಿತ ಅಂದರೆ ಗೊತ್ತಲ್ಲ, ಅವನು ಬಂದವರ ತಲೆಯ ಕೊಳೆ ಕಶ್ಮಲ ತೆಗಿತಾ ಇದ್ದಂತೆ. ಹಾಗೆ ತೆಗಿತಾನೆಯ ಇವರಿಗೆಲ್ಲ ನಾನು ಬಾಹ್ಯದ ಕಶ್ಮಲಗಳನ್ನು ಕೊಳೆಯನ್ನು ತೆಗಿತಾ ಇದ್ದೀನಿ, ನನ್ನ ಒಳಗಡೆಗೆ ಎಷ್ಟು ಕಶ್ಮಲ ಇರಬಹುದು ಅಂತ ಯೋಚನೆ ಮಾಡ್ತಾ 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 ಅವನು ದೊಡ್ಡ ವೇದಾಂತಿ ಆಗೋಗ್ಬಿಟ್ಟಂತೆ. ಇದಕ್ಕೋಸ್ಕರ ನಾವು ಅಸೂಯೆ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಅಯ್ಯೋ ಅದು ಇದ್ದಿದ್ದೇ ಬಿಡಿ ಸರ್, ಅದನ್ನೆಲ್ಲ ಏನು ಹೇಳ್ತೀವಿ, ಅದನ್ನೇ ಮೊದಲು ತಿಳ್ಕೊಳ್ಬೇಕು ನಾವು. ಕಾಮಃ ಕ್ರೋಧಃ ಲೋಭಃ ಈ ಮೂರು ಕೂಡ ತಸ್ಕರಾಹ ತಿಷ್ಠಂತಿ ಹೃದಯೇ, ಕಳ್ಳರಂತೆ ಒಳಗಡೆಗೆ ಇರುತ್ತವೆ. ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಶಂಕರರು ಹೇಳುವುದು. ಆ ಕಳ್ಳರು ಏನನ್ನ ಮಾಡ್ತಾರೆ, ಏನನ್ನು ಅಪಹರಿಸ್ತಾರೆ ನಮ್ಮಿಂದ ಅಂದರೆ ನಮ್ಮ ವಿವೇಕ ಬುದ್ಧಿಯನ್ನು ಅಪಹರಿಸಲಿಕ್ಕೋಸ್ಕರ ಕಾದು ಕೂತ್ಕೊಂಡಿರ್ತಾರೆ. ಜ್ಞಾನರತ್ನ ಅಪಹಾರಾಯ, ನಮ್ಮ ವಿವೇಕವೆಂಬ ನಮ್ಮ ತಿಳಿವಳಿಕೆ ಎಂಬ ರತ್ನವನ್ನು ಅಪಹಾರ ಮಾಡಲಿಕ್ಕೆ ಈ ಮೂರೂ ಜನ ಕಾದಿರ್ತಾರೆ. ಅದರಲ್ಲಿ ಕ್ರೋಧಕ್ಕೆ ಸಂಬಂಧಪಟ್ಟಂತೆ ಈ ಅಸೂಯೆ ಮತ್ತೊಂದು ಮಗದೊಂದು ಬರ್ತದೆ. ಆಸೆ ಅಂತ ಹೇಳುವುದು ಲೋಭದಿಂದ ಬರ್ತದೆ. ಕಾಮ ಅಂತ ಹೇಳುವುದು ಎಲ್ಲವೂ ಬಯಕೆ, ಅದು ಎಲ್ಲ ರೀತಿಯ ಬಯಕೆ. ಆ ರೀತಿಯಲ್ಲಿ ಈ ಕಳ್ಳರು ನಮ್ಮನ್ನು ಯಾವಾಗಲೂ ನಮ್ಮಿಂದ ಕದೀಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ದರಿಂದ ತಸ್ಮಾತ್ ಜಾಗ್ರತ, ಅದರಿಂದ ಜಾಗೃತೆಯಾಗಿರು ಅನ್ನುವಂತಹ ಮಾತನ್ನು ಶಂಕರರು ತಮ್ಮ ಜಾಗೃತ ಪಂಚಕದಲ್ಲಿ ನಮ್ಮನ್ನು ಎಚ್ಚರಿಸ್ತಾರೆ. ಆ ದೃಷ್ಟಿಯಿಂದ ಏತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾ ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಅವರನ್ನು ಮೋಹದಿಂದ ಕೂಡಿರುವವರು, ಹಾಳಾದವರು ಮತ್ತು ಅವಿವೇಕಿಗಳು ಎಂಬುದಾಗಿ ತಿಳಿ ಅರ್ಜುನ.
ಆ ಯಾವ ಭಾವನೆಯೂ ಇಲ್ಲದೆ ನಾನು 30ನೇ ಶ್ಲೋಕದಲ್ಲಿ ಏನು ಹೇಳಿದ್ದೇನಲ್ಲ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ, ಆ ರೀತಿಯಲ್ಲಿ ನೀನು ಅಭ್ಯಸೂಯಂತಹ ಇಲ್ಲದೆ ನ ಅನಸೂಯಂತಹ ಶ್ರದ್ಧಾವಾನ್ ಅನಸೂಯಂತಹ ಆಗಿ ಕರ್ಮವನ್ನು ಮಾಡಿ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡು. ಆಗ ನಿನಗೆ ಯಾವುದ ಕರ್ಮಫಲ ಲೇಪ ನಿನ್ನನ್ನು ಅಂಟಿಕೊಳ್ಳುವುದಿಲ್ಲ. 33ನೇ ಶ್ಲೋಕದಲ್ಲಿ ಹೇಳ್ತಾನೆ, ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಎಲ್ಲ ಪ್ರಾಣಿಗಳು ಕೂಡ ಪ್ರಕೃತಿಯನ್ನೇ ಹೊಂದಿಕೊಂಡು ತಮ್ಮ ತಮ್ಮ ಪ್ರಕೃತಿಗೆ ಅನುಗುಣವಾಗಿಯೇ ಜೀವನ ಮಾಡಬೇಕು. ಅದೇ ರೀತಿ ಆ ಪ್ರಕೃತಿ ಯಾವ ರೀತಿ ಇದೆಯೋ ಒಬ್ಬ ವ್ಯಕ್ತಿದು ಆ ಪ್ರಕೃತಿಯ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ಅವನು ವರ್ತಿಸ್ತಾನೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇ, ಜ್ಞಾನವಾನಪಿ ಜ್ಞಾನಿಯೂ ಕೂಡ. ನಮಗೆಲ್ಲರಿಗೂ ಒಂದೊಂದು ಪ್ರಕೃತಿ ಇದೆ. ಪ್ರಕೃತಿ ಎರಡು ರೀತಿಯಲ್ಲಿ, ಹೊರಗಡೆ ಇರುವ ಪ್ರಕೃತಿ ಒಂದು, ನಮ್ಮ ಒಳಗಡೆಗೆ ಇರುವ ಪ್ರಕೃತಿ ಒಂದು. ಪ್ರಕೃತಿ ಅಂತ ಹೇಳಿದ್ರೆ ಬ್ರಹ್ಮಾಂಡ ಪಿಂಡಾಂಡ ಇದು ಎರಡೂ ಕೂಡ ಆಗಿರುವುದು ಒಂದೇ ದ್ರವ್ಯದಿಂದ, ಪಂಚಭೂತಗಳಿಂದ. ಆ ಪಂಚಭೂತಗಳಿಗೆ ಅನುಗುಣವಾಗಿ ನಮ್ಮ ಪೂರ್ವಜನ್ಮಗಳ ಸಂಸ್ಕಾರಗಳಿಗೆ ಅನುಗುಣವಾಗಿ ನಮ್ಮ ಒಳಗಡೆಗೆ ಕೆಲವು ವಾಸನೆಗಳು ತುಂಬಿಕೊಂಡಿರ್ತದೆ. ಆ ವಾಸನೆಗಳು ಕೆಲಸ ಮಾಡಲಿಕ್ಕೆ ನಮ್ಮ ಪ್ರಕೃತಿ ಸಹಾಯ ಮಾಡುತ್ತೆ ನಮ್ಮ ಪೂರ್ವಜನ್ಮ ಸಂಸ್ಕಾರದಿಂದ. ಅದನ್ನೇ ಜ್ಞಾನವಾನಪಿ, ಒಬ್ಬ ಜ್ಞಾನಿ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಅವನನ್ನೂ ಕೂಡ ಬಿಡುವುದಿಲ್ಲ ಆ ಪ್ರಕೃತಿ. ಸ್ವಭಾವೋ ದುರತಿಕ್ರಮ ಅಂತ ಒಂದು ಮಾತುಂಟು. ನಮ್ಮ ಆಂತರ್ಯದ ಸ್ವಭಾವ ಏನಿದೆ ಅದನ್ನು ಮೀರಿ ಹೋಗುವುದು ಎಷ್ಟೋ ಸಾರಿ ಕಷ್ಟವಾಗುತ್ತೆ. ನಾವು ಭಗವದ್ಗೀತೆ ಶ್ಲೋಕ ಓದಿದಾಗ ಕಾಮ, ಕ್ರೋಧ, ಲೋಭ, ಮೋಹ ಇದನ್ನೆಲ್ಲ ಕೇಳಿಕೊಂಡಾಗ ಹಾಗಿರಬಾರ್ದು ಅಂತ ಅಂದ್ಕೊಳ್ತೀವಿ. ಆದರೆ ನಮ್ಮ ವ್ಯಕ್ತಿಗತವಾದಂತಹ ಯಾವುದೋ ನಡಾವಳಿಯ ಸಂದರ್ಭ ಬಂದಾಗ ಲೋಭ ಒಳಗಡೆಯಿಂದ ಎದ್ದು ಬರುತ್ತೆ. ಅವರಿಗೆ ಇಷ್ಟು ಕೊಟ್ಟರು ಸಾಕು, ಇವರಿಗೆ ಅಷ್ಟು ಕೊಟ್ಟರು ಸಾಕು, ಅವರಿಗೆ ಯಾಕೆ ಅಷ್ಟು ಕೊಡಬೇಕು, ಇವರಿಗೆ ಯಾಕೆ ಇಷ್ಟು ಕೊಡಬೇಕು, ಅವನ ವಿಚಾರ ಬಿಡಿ, ಈ ತರಹ ಅದು ಸಹಜವಾಗಿ ಬರ್ತದೆ. ಅದೇ ನಮ್ಮ ಪ್ರಕೃತಿ. ಜ್ಞಾನವಂತನಿಗೂ ಆ ಪ್ರಕೃತಿಯೇ ಕೆಲಸ ಮಾಡಿಸುತ್ತೆ. ಅವನು ಕೂಡ ಅದನ್ನು ಮೀರಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಕೃಷ್ಣ 2ನೇ ಲೈನ್ನಲ್ಲಿ ಹೇಳ್ತಾನೆ, ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಪ್ರಕೃತಿಯನ್ನು ಅನುಸರಿಸಿಯೇ ಎಲ್ಲ ಪ್ರಾಣಿಗಳು ಕೂಡ ಹೋಗುತ್ತವೆ. ಆದ್ದರಿಂದ ನಿಗ್ರಹ ಮಾಡ್ತೀನಿ, ನಾನು ಅದನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳುವ ಮಾತೇ ಸುಳ್ಳು. ಯಾವುದನ್ನೂ ನಮ್ಮ ಮೂಲ ಪ್ರಕೃತಿ ಸ್ವಭಾವವನ್ನು ಒಂದು ದಿವಸದಲ್ಲಿ ಅಥವಾ 2 ದಿವಸದಲ್ಲಿ ಅಲ್ಲ, ವರ್ಷಾನುಗಟ್ಟಲೆ ನಾವು ಅದನ್ನು ಸಾಧನೆ ಮಾಡಿದ್ರೂ ಕೂಡ ನಮ್ಮ ಒಳ ಸ್ವಭಾವವನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿಕೊಂಡು ಅದನ್ನು ಮೀರಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಎಷ್ಟೋ ಜನ ಸಾಧನೆಯಲ್ಲಿ ಸಿದ್ಧವಾಗದೆ ಹಿಂದಕ್ಕೆ ಬರುವವರು ಉಂಟು ಅಲ್ವಾ. ಆದ್ದರಿಂದ ನಿಗ್ರಹ ಕಿಂಕರಿಷ್ಯತಿ, ನೀನು ನಿಗ್ರಹ ಮಾಡ್ತೀನಿ, ಅದನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಏನು ಮಾಡುತ್ತೆ? ಏನೂ ಮಾಡೋಲ್ಲ. ಅದಕ್ಕೆ ಅನುಗುಣವಾಗಿ ಪ್ರಕೃತಿ ನಿನ್ನ ಕೈಲಿ ಆ ಕೆಲಸ ಮಾಡಿಸಿಬಿಡುತ್ತದೆ. ಕಂಟ್ರೋಲ್ ಮಾಡ್ತೀನಿ ಅನ್ನೋದು ಸುಳ್ಳು. ಹಾಗಾದರೆ ಏನು ಮಾಡಬೇಕು? ಅದಕ್ಕೆ ವಿಪಕ್ಷ ಭಾವೇ ವಿಪಕ್ಷ ಭಾವ ಪ್ರತಿಪಕ್ಷ ಭಾವೇ ಅಂತ ಹೇಳಿ ಯೋಗದ ಒಂದು ಮಾತುಂಟು. ನಮಗೆ ನಮ್ಮ ಪ್ರಕೃತಿಯ ಸ್ವಭಾವಕ್ಕೆ ಅನುಗುಣವಾಗಿ ಯಾವುದೋ ಒಂದು ಆಲೋಚನೆ ಬರುತ್ತದೆ. ಆ ಆಲೋಚನೆ ಬಂದಾಗ ನಮ್ಮ ವಿವೇಕ, ಜಾಗೃತ ಪ್ರಜ್ಞೆ, ಸ್ಮೃತಿ, ಚಿತ್ತ, ಶ್ರದ್ಧೆ, ಮೇಧೆ ಇದೆಲ್ಲವೂ ಸ್ವಲ್ಪವಾದರೂ ಭಗವಂತನ ದಯೆ, ಆಲೋಚನೆ ಬಂದದ್ದೆಲ್ಲ ನಾವು ಕಾರ್ಯಗತವೇ ಮಾಡುವುದಾಗಿದ್ದರೆ ನಾವು ಈ ಪ್ರಪಂಚದಲ್ಲಿ ಇರಲಿಕ್ಕೆ ಆಗ್ತಿರಲಿಲ್ಲ, ಜೈಲಿನಲ್ಲಿರಬೇಕಿತ್ತು ನಾವು. ನಮ್ಮಲ್ಲಿ ವಿವೇಕ ಪ್ರಜ್ಞೆ ಅನ್ನೋದು ಒಂದು ಉಂಟು. ಆ ವಿವೇಕ ಪ್ರಜ್ಞೆ ಇರುವುದರಿಂದನೇ ಎಷ್ಟೋ ಸಾರಿ ಎಷ್ಟೋ ಆಲೋಚನೆಗಳು ಬಂದು ಹೋಗ್ತದೆ ನಮಗೆ ಸಮಾಜದಲ್ಲಿ. ಆದರೆ ನಮ್ಮ ವಿವೇಕ ಅದರ ಮೇಲೆ ಕಂಟ್ರೋಲ್ ಆಗುತ್ತೆ. ಆದರೆ ನಿಗ್ರಹ ಕಿಂಕರಿಷ್ಯತಿ, ನಿಗ್ರಹ ಆ ಕಂಟ್ರೋಲ್ ಆ ಕ್ಷಣಕ್ಕೆ ಕಂಟ್ರೋಲ್ ಆಗ್ಬೋದು, ಆದರೆ ಅದೇ ಕಂಟಿನ್ಯೂಸ್ ಆಗಿರುತ್ತಾ? ಇಲ್ಲ, ಮತ್ತೆ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ಪರಮಹಂಸರು ಇದನ್ನು ಹೇಳ್ಬೋದು, ನೀವು ಅದರ ದಾರಿಯನ್ನು ತಿರುಗಿಸಿ ಅಂತ ಹೇಳಿ. ಮೋಡ್ ಫಿರಿಯೇ ಆಗೆ ಅನ್ನುವ ಮಾತನ್ನು ಬಂಗಾಳಿ ಶಬ್ದದಲ್ಲಿ ಹೇಳ್ತಾರೆ ಅವರು. ಮೋಡ್ ಫಿರಿಯೇ, ಅದರ ಆ ದಾರಿ ಏನುಂಟಲ್ಲ ಅದು ಹೀಗೆ ಹೋಗ್ತಾ ಇದೆಯಾ, ನಿಂಗೇನೋ ಕಾಣ್ತಲ್ಲಿ, ನೀನು ಈ ಕಡೆ ತಿರುಗು.
ಯಾವುದೋ ಕೆಟ್ಟ ಆಲೋಚನೆ ಬಂತು, ತಕ್ಷಣವೇ ಬೇರೆ ಆಲೋಚನೆಯನ್ನು ಪ್ರಯತ್ನಪೂರ್ವಕವಾಗಿ ಮುಂದಿನ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾನೆ, ಬಲಾದಿವ ನಿಯೋಜಸಿ ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷಃ. ಇದು ಅರ್ಜುನ ಕೇಳುವ ಪ್ರಶ್ನೆ. ಅದಕ್ಕೆ ಇಲ್ಲೇ ಕೃಷ್ಣ ಹೇಳ್ತಾ ಇದ್ದಾನೆ, ನಿಗ್ರಹ ಕಿಂಕರಿಷ್ಯತಿ, ಎಲ್ಲವನ್ನೂ ಕಂಟ್ರೋಲ್ ಮಾಡಿ ನನ್ನ ಮನಸ್ಸಿನಿಂದ ಕೆಟ್ಟ ಆಲೋಚನೆಗಳನ್ನು ತೆಗೆದು ಹಾಕ್ತೀನಿ ಎನ್ನುವ ಮಾತು ಸುಳ್ಳು. ಅದು ಸಾಧ್ಯವಿಲ್ಲ. ನಮ್ಮ ಪ್ರಕೃತಿಗೆ ಅನುಗುಣವಾಗಿ ನಾವದನ್ನು ಮಾಡಿಯೇ ಮಾಡ್ತೀವಿ. ಆದರೆ ಅಂಥ ಸಂದರ್ಭದಲ್ಲಿ ನಮಗೆ ಇರಬೇಕಾದದ್ದು ನಮಗೆ ನಮ್ಮ ಭಾವನೆಯನ್ನು ಬೇರೆ ಕಡೆಗೆ ತಿರುಗಿಸಿಕೊಳ್ಳುವುದು. ದಿವಸಕ್ಕೊಂದು 3 ಸಾರಿ 4 ಸಾರಿ ಕಾಫಿ ಕುಡಿಬೇಕು ನಾವು. ಅದು ಸ್ವಲ್ಪ ನಿಮಗೆ ಗ್ಯಾಸ್ಟ್ರಿಕ್ ಇದ್ದರೆ ತೊಂದರೆ ಆಗುತ್ತೆ ಅಂಥೇಳಿ ಹೋಮಿಯೋಪತಿ ಔಷಧಿ ತಗೊಳ್ಳುವಾಗ ಹೇಳಿದ್ರು ಡಾಕ್ಟ್ರು. ಆದರೆ ಬಿಡೋದು ಕಷ್ಟ ಆಗುತ್ತಲ್ಲ, ಏನು ಮಾಡಬೇಕು? ಒಂದು ಪೇಪರ್ಮೆಂಟಿನ ಡಬ್ಬಿ ತಂದಿಟ್ಕೊಳ್ಳಿ, ಒಂದು ಸಣ್ಣದು. ಕಾಫಿ ಕುಡಿಬೇಕು ಅಂತಾದಾಗ ಒಂದು ಪೇಪರ್ಮೆಂಟ್ ಬಾಯಿಗೆ ಹಾಕ್ಕೊಂಬಿಡಿ, ಶುಂಠಿ ಪೇಪರ್ಮೆಂಟು. ಆ ಕಾಫಿ ಆಲೋಚನೆ ಹಿಂದಕ್ಕೆ ಹೋಗುತ್ತೆ. ಹೀಗೊಂದು ತಿಂಗಳು ಮಾಡಿ ಆಮೇಲೆ ಒಂದು ಕಾಫಿ ಕೊಡೆ ಅಂತ ಕೇಳಬೇಕಾಗುತ್ತೆ ನೀವು. ಆ ರೀತಿಯಲ್ಲಿ ನಾವು ನಮ್ಮ ದಾರಿಯನ್ನು ಅದನ್ನೇ ವಿಪಕ್ಷ ಭಾವೇ ಪ್ರತಿಪಕ್ಷ ಭಾವ ಅಂತ ಯೋಗದಲ್ಲಿ ಹೇಳುವುದು. ಆ ರೀತಿಯಲ್ಲಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬರೂ ಕೂಡ ತಮ್ಮ ಪ್ರಕೃತಿಗೆ ಅನುಗುಣವಾಗಿಯೇ ಕೆಲಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಆ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರ ಯಾರನ್ನೂ ಬಿಟ್ಟಿಲ್ಲ. ಸಂಸ್ಕಾರೋ ಬಲವಾನೇಶಃ ಬ್ರಹ್ಮಾದ್ಯ ಅಪಿ ತದ್ವಶಃ. ಬ್ರಹ್ಮಾದಿಗಳೇ ಆ ಸಂಸ್ಕಾರಕ್ಕೆ ಒಳಗಾಗಿ ಬಿಟ್ಟಿದ್ದಾರೆ ತಮ್ಮ ಪ್ರಕೃತಿಗಳಿಗೆ. ತಥಾಪಿ ಅನ್ಯಥಾ ಕರ್ತು ಶಕ್ಯತೆ ಇತಿ ಪ್ರಯತ್ನತಃ. ಹಾಗಿದ್ದರೂ ಕೂಡ ಅನ್ಯಥಾ ಕರ್ತು ಶಕ್ಯತೆ, ಬೇರೆ ರೀತಿಯಲ್ಲಿ ಪ್ರಯತ್ನಪಟ್ಟು ನಾವು ಆ ಕೆಟ್ಟ ಯೋಚನೆಯನ್ನು ತಿರುಗಿಸಿಕೊಳ್ಳಬಹುದು, ಅದಕ್ಕೆ ಪ್ರಯತ್ನ ಪಡಬಹುದು, ಅದು ಶಕ್ಯ ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸಾಧನೆಯನ್ನು ಮುಂದುವರಿಸಬೇಕು. ಈ ಶ್ಲೋಕದ ಮುಖ್ಯವಾದ ಅರ್ಥ ಅದೇನೇ. ನಿಗ್ರಹ ಕಿಂಕರಿಷ್ಯತಿ, ನಿಗ್ರಹದಿಂದ ಏನೂ ಆಗೋದಿಲ್ಲ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ದುರ್ಗಾ ಸಪ್ತಶತಿಯ ಪ್ರಥಮ ಚರಿತ್ರೆಯ 53ನೇ ಶ್ಲೋಕ. ಅಲ್ಲಿ ಹೇಳುವಂತಹ ಮಾತು ಆ ಋಷಿ, ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಸಾ. ಆ ಮಹಾಮಾಯೆ ಭಗವತಿ ದೇವಿ ಜ್ಞಾನಿಗಳನ್ನು ಕೂಡ ಬಿಟ್ಟಿಲ್ಲ. ಬಲಾದ ಆಕೃಷ್ಯ ಮೋಹಾಯ, ಬಲವಂತವಾಗಿ ಮೋಹಕ್ಕೆ ಎಳೆದು ಬಿಡುತ್ತಾಳೆ ಅವಳು. ಮಹಾಮಾಯ ಪ್ರಯಚ್ಛತಿ, ಆ ಮೋಹಕ್ಕೆ ಎಳೆದು ಅವನನ್ನು ಪಾತಾಳಕ್ಕೆ ತಳ್ಳಿಬಿಡುತ್ತಾಳೆ. ಆ ರೀತಿಯಲ್ಲಿ ಅದು ಪ್ರಥಮ ಚರಿತ್ರೆಯಲ್ಲಿ ಬರುವಂತಹ ಮಾತು. ಆ ರೀತಿಯಲ್ಲಿ ನಾವು ನಿಗ್ರಹ ಅನ್ನುವ ಮಾತು ಸುಳ್ಳು. ಪ್ರಯತ್ನ ಅಂತಹ ಸಂದರ್ಭ ಬಂದಾಗ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಿಕೊಳ್ಬೇಕು. 34ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷವು ವ್ಯವಸ್ಥಿತವು ತಯೋರ್ನ ವಶಮಾಗಚ್ಚೇತು ತೌ ಹ್ಯಸ್ಯ ಪರಿಪಂಥಿನಃ. ಇಂದ್ರಿಯದ ಅರ್ಥ. ಇಂದ್ರಿಯ ಅಂದರೆ ನಮ್ಮ ಸೆನ್ಸ್ ಆರ್ಗನ್ಸು. ಇಂದ್ರಿಯಾರ್ಥ ಅಂತ ಹೇಳಿದ್ರೆ ವಿಷಯಗಳು. ಆ ಇಂದ್ರಿಯಗಳು ಏನನ್ನು ಹಿಡಿಯಲು ಪ್ರಯತ್ನ ಪಡುತ್ತವೋ ಅವು. ಒಂದು ರೂಪ ಹೊರಗಡೆಗಿದೆ, ಕಣ್ಣು ಇಲ್ಲಿದೆ. ಆ ಕಣ್ಣಿನ ರೂಪೇಂದ್ರಿಯದಿಂದ ಆ ಹೊರಗಡೆ ಇರುವ ರೂಪವನ್ನು ಆ ಕಣ್ಣು ಗ್ರಹಿಸುತ್ತೆ, ಅದು ಇಂದ್ರಿಯಾರ್ಥ. ಹಾಗೆ ಪ್ರತಿಯೊಂದೂ ಕೂಡ ಇಂದ್ರಿಯದ ವಿಷಯದಲ್ಲಿ ರಾಗ ಮತ್ತು ದ್ವೇಷಗಳು ಅಡಗಿರುತ್ತವೆ. ಮನುಷ್ಯ ಅವೆರಡರ ವಶ ಆಗಬಾರ್ದು. ತಯೋರ್ನ ವಶಮಾಗಚ್ಚೇತು. ಇಂದ್ರಿಯಗಳೇ ಕಾರಣ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ 2ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳಿದ್ದಾನೆ. ಇಂದ್ರಿಯಗಳೇ ಕಾರಣ ನಮ್ಮೆಲ್ಲ ದುಃಖಗಳಿಗೆ. ತಯೋರ್ನ ವಶಮಾಗಚ್ಚೇತು, ಆ ರಾಗದ್ವೇಷಗಳಿಗೆ ನಾವು ವಶವಾಗಬಾರದು. ತೌಹಿ ಅಸ್ಯ ಪರಿಪಂಥಿನಃ, ಅವೆರಡೂ ಕೂಡ ಪಂಥಿ ಅಂದರೆ ಪಂಥ ಅಂತ ಒಂದು ಮಾತುಂಟು. ಪಂಥ ಅಂದರೆ ಏನು? ದಾರಿ. ಪರಿಪಂಥಿನಃ ಅಂತ ಹೇಳಿದ್ರೆ ನಮ್ಮ ದಾರಿಯಲ್ಲಿ ಅಡ್ಡವಾಗಿರುವ ದರೋಡೆಕೋರರು. ಯಾವುದು? ರಾಗ ಮತ್ತು ದ್ವೇಷ. ರಾಗ ಅಂತ ಹೇಳುವುದು ನಮಗೆ ಪ್ರಿಯವಾದದ್ದನ್ನು ಮತ್ತು ಬೇಕು ಅಂತ ಅಪೇಕ್ಷೆ ಪಡುವುದು. ದ್ವೇಷ ಅಂತ ಹೇಳುವುದನ್ನು ನಮಗೆ ಬೇಡ ಅಂತ ಹೇಳಿದ್ದನ್ನು ಮತ್ತೆ ದೂರ ತಳ್ಳುವುದು, ಅದನ್ನು ದ್ವೇಷ ಮಾಡುವುದು. ಈ ರಾಗ ಅಂತ ಹೇಳುವುದು ಪ್ರಿಯವಾದದ್ದು ಬೇಕು ಅಂಥೇಳಿ ರಾಗದ ವಶವಾದರೆ ಅದು ಮೋಹಿನಿಯಂತೆ ಬಂದು ನಮ್ಮನ್ನು ಅಟಕಾಯಿಸಿಕೊಳ್ಳುತ್ತೆ. ಅದೇ ರೀತಿ ದ್ವೇಷಕ್ಕೇನಾದರೂ ನಾವು ಬಿದ್ದರೆ ಆ ದ್ವೇಷ ಅಂತ ಹೇಳುವುದು ಪಿಶಾಚಿಯಂತೆ ಬಂದು ನಮ್ಮನ್ನು ಮೆಟ್ಟಿಕೊಳ್ಳುತ್ತೆ.
ಆದ್ದರಿಂದ ಈ ಮೋಹಿನಿಯೂ ಕೆಟ್ಟದ್ದೇ, ಪಿಶಾಚಿಯೂ ಕೆಟ್ಟದ್ದೇ. ಆದ್ದರಿಂದ ಅವೆರಡೂ ಕೂಡ ಪರಿಪಂಥಿನಃ, ನಮ್ಮ ಆಧ್ಯಾತ್ಮಿಕ ಚಿಂತನೆಯ ಮಾರ್ಗದಲ್ಲಿ, ಸಾಧನೆಯ ಮಾರ್ಗದಲ್ಲಿ, ಮುಂದಿನ ಅಧ್ಯಯನದ ಮಾರ್ಗದಲ್ಲಿ ದರೋಡೆಕೋರರಿದ್ದಂತೆ ಅವೆರಡನ್ನೂ ನಾವು ದೂರ ಮಾಡಿಕೊಳ್ಳಬೇಕು ಅಂತ ಹೇಳಿ 34ನೇ ಶ್ಲೋಕ ಹೇಳುತ್ತೆ. 35ನೇ ಶ್ಲೋಕ ಹೇಳುತ್ತೆ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸು ಅನುಷ್ಠಿತಾತು ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಎಲ್ಲರೂ ಮತ್ತೆ ಮತ್ತೆ ಕೇಳುವಂತಹ ಶ್ಲೋಕ, ತಾವೂ ಕೂಡ ಎಲ್ಲರೂ ಹೇಳಿಕೊಳ್ಳುವಂತಹ ಶ್ಲೋಕ. ಏನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ? ಸ್ವಧರ್ಮ ಪರಧರ್ಮ ಎರಡು. ಒಳ್ಳೆಯ ಪ್ರಕಾರದಿಂದ ಆಚರಣೆಗೆ ತರುವಂತಹ ಇನ್ನೊಬ್ಬರ ಧರ್ಮಕ್ಕಿಂತ ಗುಣರಹಿತವಾದರೂ, ಕ್ವಾಲಿಟಿ ಇಲ್ಲದೆ ಹೋದರೂ ನಮ್ಮದೇ ಆದ ನಮ್ಮ ಸ್ವಧರ್ಮದಲ್ಲಿ ನಾವು ನಿಂತು ಕೆಲಸ ಮಾಡುವುದು ಶ್ರೇಷ್ಠವಾದದ್ದು. ಇದು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ. ನೀನು ಕ್ಷತ್ರಿಯ, ನೀನೇನು ಹೇಳಿದಿ ಇಲ್ಲಿ? ಯಾವುದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಇದನ್ನು? ಗುರೂನ ಹತ್ವಾ ಹಿ ಮಹಾನುಭಾವಾನ್ ಭುಕ್ತ್ವಾ ಭೋಜ್ಯಂ ಭೈಕ್ಷ್ಯಮಪೀಹ ಲೋಕೇ. ಗುರುಗಳನ್ನು, ದೊಡ್ಡವರನ್ನು, ಬಂಧು ಬಾಂಧವರನ್ನು ಕೊಲ್ಲದೆ ನಾನು ಈ ಯುದ್ಧ ಮಾಡದೆ, ಯುದ್ಧದಿಂದ ನಿರಸ್ತನಾಗಿ ಹಿಂದಕ್ಕೆ ಬಂದು ಭಿಕ್ಷೆ ಮಾಡಿಕೊಂಡು ಊಟ ಮಾಡುವುದಾದರೂ ಅದು ಒಳ್ಳೆಯದು ಅಂತ ನಾನು ತಿಳ್ಕೊಳ್ತೀನಿ. ಕ್ಷತ್ರಿಯನ ಧರ್ಮ ಯುದ್ಧ ಮಾಡುವುದು. ಕ್ಷತಾನ್ ತ್ರಾಯತೆ ಇತಿ ಕ್ಷತ್ರಿಯ. ತೊಂದರೆಯಲ್ಲಿ ಇರುವವರನ್ನು ಕಾಪಾಡುವುದೇ ಕ್ಷತ್ರಿಯನ ಧರ್ಮ. ಧರ್ಮಕ್ಕಾಗಿ ಯುದ್ಧ ಮಾಡುವುದೇ ಕ್ಷತ್ರಿಯನ ಧರ್ಮ. ಆದ್ದರಿಂದ ಆ ಸ್ವಧರ್ಮ ನಿನ್ನದು. ಈ ಯುದ್ಧ ನೀನು ಸೋತರೂ ಪರವಾಗಿಲ್ಲ, ಅದನ್ನು ಹೇಳ್ತಾ ಇದ್ದಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ. ಸ್ವಧರ್ಮ ವಿಗುಣವಾದರೂ ಅಂದರೆ ಸ್ವಲ್ಪ ತಪ್ಪಿದ್ದರೂ ಕೂಡ ಅದರಲ್ಲಿ ಅದು ಒಳ್ಳೆಯದು. ಯಾವುದಕ್ಕಿಂತ? ಪರಧರ್ಮ ಸ್ವನುಷ್ಠಿತ. ಅದು ಒಳ್ಳೆಯ ರೀತಿಯಲ್ಲಿ ನೀನು ಅನುಷ್ಠಾನ ಮಾಡಬಹುದಾದ ಬೇರೆಯವರ ಧರ್ಮಕ್ಕಿಂತ. ನೀನೀಗ ಹೇಳ್ತಾ ಇದ್ದೀಯಾ, ನೀನು ಜ್ಞಾನಿ, ನಿನಗೆ ಜ್ಞಾನಕ್ಕಿಂತ ನೀನು ಭಿಕ್ಷೆ ಬೇಡ್ತೀನಿ ಅಂತಂದು, ಆ ಭಿಕ್ಷಾ ಕಾರ್ಯಕ್ಕಿಂತ ನೀನು ಕೆಟ್ಟ ರೀತಿಯಲ್ಲಿ ಯುದ್ಧ ಮಾಡಿ ಯುದ್ಧದಲ್ಲಿ ಸೋತರೂ ಕೂಡ ಅದೇ ನಿನಗೆ ಒಳ್ಳೆಯದು. ಆದ್ದರಿಂದ ಯುದ್ಧ ಮಾಡಲೇಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸ್ವಧರ್ಮದಲ್ಲಿ ನಾವು ಮಾಡ್ತಾ ಮಾಡ್ತಾ ಇಲ್ಲವಾದರೂ ಕೂಡ ಅದು ನಮಗೆ ಶ್ರೇಯಸ್ಸು. ಆದರೆ ಪರಧರ್ಮ ನಮಗೆ ಯಾವತ್ತಿದ್ದರೂ ಕೂಡ ಭಯಾನಕವಾದದ್ದು. ನಾವು ನಮ್ಮ ಸಮಾಜದಲ್ಲೂ ಕೂಡ ಹಾಗೆಯೇ ಪ್ರತಿಯೊಬ್ಬರೂ ಅವರವರ ಧರ್ಮಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕಾಗುತ್ತೆ. ನಮ್ಮ ಕೆಲಸ ಏನು, ಅವ್ರ ಕೆಲಸ ಏನು ಅಂತ ನೋಡಿಕೊಂಡು ಅವ್ರ ಕೆಲಸ ಏನು ನಾನು ಮಾಡ್ತೀನಿ ಅದು ಅಂತ ಹೇಳಿಬಿಡ್ಬೋದು. ಆದರೆ ಮಾಡಲಿಕ್ಕೆ ಹೋದಾಗ ಗೊತ್ತಾಗ್ತದೆ. ಒಬ್ಬ ದೊಡ್ಡ ವಿದ್ವಾಂಸರು, ಅವರ ಹೆಸರು ಮಹಾರಾಷ್ಟ್ರದವರು, ಅವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ಭಗವದ್ಗೀತೆಯ ಶ್ಲೋಕಗಳನ್ನೆಲ್ಲ ನಾನು ಸಾಕಷ್ಟು ಬಾರಿ ಆವರ್ತನ ಮಾಡಿ ಓದಿಕೊಂಡೆ. ಬಹಳ ಸರಳವಾಗಿದೆ ಶ್ಲೋಕಗಳು. ನಾನು ಕೂಡ ಒಂದು ವ್ಯಾಖ್ಯಾನ ಇದು ಬರಿಬಹುದು ಅಂತ ಹೇಳಿ ನಾನು ವ್ಯಾಖ್ಯಾನ ಬರೀಲಿಕ್ಕೆ ಶುರು ಮಾಡಿದೆ. ಒಂದೊಂದೇ ಶ್ಲೋಕಕ್ಕೆ ಬರಿತಾ ಎಂತಹ ಎಡವಟ್ಟು ಕೆಲಸ ಮಾಡಿಕೊಂಡೆ ಅಂತ ಹೇಳೋದು ನನಗೆ ಅರ್ಥವಾಯಿತು ಅಂತ ಹೇಳ್ತಾನೆ ಅವರು. ಅಂದರೆ ಈಗ ಭಗವದ್ಗೀತೆಯನ್ನು ಪಾಠ ಮಾಡ್ತೀವಿ ಅಂತ ಹೇಳೋದು ಸುಲಭ, ಆದರೆ ಮಾಡ್ತಾ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅದು ಅಂತ ಹೇಳೋದು. ಅವರು ಹೇಳಿದ್ದ ಆ ಮಾತನ್ನು ಅಧ್ಯಯನ ಮಾಡಿದ್ದೆ, ಬೇಕಾದಷ್ಟು ಸಾರಿ ತಿಳ್ಕೊಂಡಿದ್ದೆ, ಎಷ್ಟೋ ಭಾಷ್ಯ ಗ್ರಂಥಗಳನ್ನು ನೋಡಿದ್ದೆ. ಆದರೆ ನಾನೇ ಅದಕ್ಕೊಂದು ವ್ಯಾಖ್ಯಾನ ಬರಿತೀನಿ ಅಂತ ಕೂತ್ಕೊಂಡಾಗ ಇದು ಎಷ್ಟು ಗಹನವಾದದ್ದು, ಈ ಧರ್ಮ ಎಷ್ಟು ಆಳವಾದದ್ದು, ಈ ಚಿಂತನೆ ಎಷ್ಟು ಮುಖ್ಯವಾದದ್ದು ಅನ್ನುವುದು ಅರ್ಥವಾಗ್ತಾ ನಾನೀಗ ಸರಿಯಾದ ರೀತಿಯಲ್ಲಿ ನಾನು ಉದ್ಯುಕ್ತನಾಗಲಿಲ್ಲ ಅನ್ನುವ ಭಾವನೆ ನನಗೆ ಬರ್ತಾ ಇದೆ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ. ಇದು ಪೂರ್ವಭಾವಿಯಾಗಿ ನಿಮ್ಮ ಹತ್ರ ನಾನು ಹೇಳಿರೋದು. ಇರಲಿ, ಯಾಕೆಂದರೆ ಮೊದಲೇ ನಾವು ಸ್ವಲ್ಪ ಡಿಫೆನ್ಸಿವ್ ಆಗಿರಬೇಕು ಅಲ್ವಾ? ಆ ರೀತಿಯಲ್ಲಿ ಇಲ್ಲಿ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳುವಾಗ ಭಗವದ್ಗೀತಾ ತಾತ್ಪರ್ಯದಲ್ಲಿ ಡಿ ವಿ ಜಿಯವರು ಒಂದು ಉದಾಹರಣೆ ಕೊಡ್ತಾರೆ. ನಮ್ಮ ಧರ್ಮದಲ್ಲಿ ನಾವಿರಬೇಕು. ನಮ್ಮೂರ ಅವ್ರು ಹೇಳುವ ಮಾತಿದು, ನಮ್ಮೂರ ಸಾಹುಕಾರರ ಮನೆಯಲ್ಲಿ ಮದುವೆ ಎಂದರೆ ಮಡಿವಾಳ ಮಾಚಯ್ಯನಿಗೆ ತಿಂಗಳ ಪೂರ್ತಿ ಮೈ ಮುರಿಯುವಂತೆ ಕೆಲಸ. ಪಾಪ ಬಟ್ಟೆಗಳು ಬೇರೆ ಬಟ್ಟೆಗಳು ಅದನ್ನು ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ. ಮಡಿವಾಳ ಮಾಚಯ್ಯನಿಗೆ
ತಿಂಗಳು ಪೂರ್ತಿ ಮೈ ಮುರಿಯುವ ಕೆಲಸ. ಆದರೇನು, ಮದುವೆಯ ದಿವಸ ಮಂಟಪದ ಎದುರಿನಲ್ಲಿ ಜಮಖಾನದ ಮೇಲೆ ಕುಳಿತುಕೊಂಡು ಹಾರ ಹಾಕಿಸಿಕೊಳ್ಳುವವನು ಸಂಗೀತದ ರಂಗಪ್ಪ. ಇದನ್ನು ನೋಡಿ 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 ರೋಸಿ ಹೋದಂತಹ ಮಾಚಯ್ಯ ತನ್ನ ಮಗನಾದ ಮಾರಯ್ಯನನ್ನು ಸಂಗೀತದ ಪಾಠಕ್ಕೆ ಹಾಕಿದ. 10 ವರ್ಷ ಸಂಗೀತದ ಪಾಠ ನಡೆಯಿತು. ಬೀದಿಯಲ್ಲಿ ಹೋಗುವ ಬಾಲಕರ ಭಜನೆಗೆ ಸಾಕಾಗುವಷ್ಟು ಸಂಗೀತ ಅವನಿಗೆ ಒಲಿಯಿತು. ಇದರಿಂದ ಏನಾಯಿತು? ಒಳ್ಳೆಯ ಸಂಗೀತಗಾರ ಸಿಕ್ಕಲಿಲ್ಲ. ಕತ್ತೆಗಳೆಲ್ಲ ಅಂದುಕೊಂಡವು, ಒಳ್ಳೆಯ ಅಗಸನೂ ಇಲ್ಲವಲ್ಲ. ಹಾಗಾಗತ್ತೆ. ನಮ್ಮದು ಅಲ್ಲದ ಕೆಲಸವನ್ನು ನಾವು ಮಾಡಲಿಕ್ಕೆ ಹೋದರೆ ಹಾಗಾಗತ್ತೆ. ಮಾಡುವಾಗ ಶ್ರದ್ಧೆ ಇರಬೇಕು ಅನ್ನೋದಕ್ಕೆ ಏನು ಕೆಲಸ ಮಾಡಿದ್ರೂ ಕೂಡ ಶ್ರದ್ಧೆಯ ದೇಯಂ ಅಶ್ರದ್ಧೆಯ ಅದೇಯಂ ಶ್ರಿಯಾ ದೇಯಂ ಅನ್ನುವ ಮಾತುಂಟು. ಆ ಶ್ರದ್ಧೆ ಅನ್ನೋದಕ್ಕೆ ಇದೇ ಸಂದರ್ಭದಲ್ಲಿ ಡಿ ವಿ ಜಿಯವರು ಒಂದು ಸುಂದರವಾದಂತಹ ಒಂದು ಸಣ್ಣ ಸಾಮತಿಯನ್ನು ಕೊಡ್ತಾರೆ. ಅವರು ಹೇಳ್ತಾರೆ, ನನ್ನ ಅನುಭವದಲ್ಲಿ ನನಗೆ ಪರಿಚಿತರಿದ್ದಂತಹ ಒಂದು ಮನಸ್ಪರ್ಶಿಯಾದ ಸಂದರ್ಭವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಬ್ಬರಿಗೆ ಕೊಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಯಜ್ಞ ಮಾಡಬೇಕು, ಅವ್ರಿಗೆ ಕೊಡಬೇಕು, ಇವರಿಗೆ ಕೊಡಬೇಕು, ಭಕ್ತಿ ಶ್ರದ್ಧೆಯಿಂದ ಕೊಡಬೇಕು, ದಾನ ಮಾಡಬೇಕು ಅಂತೆಲ್ಲ ಹೇಳಿದ್ದಾನೆ. ನನ್ನ ಅನುಭವದಲ್ಲಿ ಬರುವಂತಹ ಒಂದು ಕುಟುಂಬದ ವಿಚಾರ ನಾನು ಹೇಳ್ತೀನಿ. ಒಬ್ಬ ಗೃಹಸ್ಥ, ಆತ ಆಗಿನ ಕಾಲಕ್ಕೆ, ಇದು ಸುಮಾರು 85 ವರ್ಷಗಳ ಹಿಂದಿನ ಮಾತು. ಡಿ ವಿ ಜಿಯವರು ತಮ್ಮ ಭಗವದ್ಗೀತಾ ತಾತ್ಪರ್ಯ ಬರೆದದ್ದು ಸುಮಾರು 1965-70 ಆ ಅವಧಿಯಲ್ಲಿ, 60ರಲ್ಲಿ. ಅದಕ್ಕಿಂತ ಹಿಂದಿನ ವಿಚಾರ ಇದು. ನನ್ನ ಅನುಭವದಲ್ಲಿ ಬಂದಂತೆ ಒಬ್ಬ ಗೃಹಸ್ಥ ಆವತ್ತಿಗೇ ಅವರು ಸರ್ಕಾರಿ ಕೆಲಸದಲ್ಲಿ ಇದ್ದು ಸುಮಾರು 800 ರೂಪಾಯಿವರೆಗೆ ಸಂಬಳ ತರ್ತಾಯಿದ್ರು. 85 ವರ್ಷದ ಹಿಂದೆ 800 ರೂಪಾಯಿ ಸಂಬಳ ಅಂದರೆ ನೀವು ಯೋಚನೆ ಮಾಡಿ ಇವತ್ತು ಎಷ್ಟಾಗುತ್ತೆ. ಅವರ ಮನೆಯಲ್ಲಿ ಅವರ ಪತ್ನಿ ಗೃಹಿಣಿ ಎಲ್ಲರಿಗೂ ಅಡಿಗೆ ಮಾಡಿ ಊಟ ಬಡಿಸುತ್ತಾ ಇದ್ದರು. ಮಕ್ಕಳಿಗೆ, ಯಜಮಾನರಿಗೆ ಎಲ್ಲ ಸೋಪಸ್ಕರವಾಗಿ ಒಳ್ಳೆಯ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಿ ಬಡಿಸ್ತಾ ಇದ್ದರು. ಆಳುಕಾಳುಗಳಿಗೂ ಅವರೇ ಮಾಡಿ ಬಡಿಸ್ತಾ ಇದ್ದರು. ಅವರದ್ದು ಒಂದು ಅಭ್ಯಾಸ ಇತ್ತು. ಎಲ್ಲರದ್ದೂ ಊಟ ಆಯಿತು ಎನ್ನುವುದು ತನಗೆ ಸಂಪೂರ್ಣವಾದಾಗ ಮನಸ್ಸಿಗೆ ಅವರು ತನ್ನ ಎಲೆಯನ್ನು ಊಟಕ್ಕಾಗಿ ಹಾಕ್ಕೊಳ್ತಾ ಇದ್ದರು. ಅದರಲ್ಲಿ ತನಗೆ ಎಷ್ಟು ಬೇಕು ಅನ್ನುವುದನ್ನೆಲ್ಲ ಬಡಿಸ್ಕೊಳ್ತಾ ಇದ್ದರು. ಹಾಗೆ ಬಡಿಸಿಕೊಂಡಂಥ ಎಲ್ಲವೂ ಅನ್ನ, ಸಾರು, ಹುಳಿ, ಪಲ್ಯ, ಭಕ್ಷ್ಯ ಏನೇನು ಮಾಡಿರ್ತಾರೋ ಅದೆಲ್ಲ ಇನ್ನೊಂದು ಬಾಳೆ ಎಲೆಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಅದರಿಂದ ಸ್ವಲ್ಪ ಸ್ವಲ್ಪ ತೆಗೆದು ಅದಕ್ಕೆ ಹಾಕ್ತಾಯಿದ್ರು. ಅದನ್ನು ತೆಗೆದುಕೊಂಡು ಹೋಗಿ ಮನೆಯ ಬಾಗಿಲಿನಲ್ಲಿ ನಿಂತುಕೊಳ್ತಾ ಇದ್ದರು. ಆ ಸಮಯಕ್ಕೆ ಯಾರಾದರೂ ಭಿಕ್ಷೆ ಬೇಡಲಿಕ್ಕೆ ಬಂದರೆ ಅವರ ಕೈಯಲ್ಲಿ ಶ್ರದ್ಧೆಯಿಂದ ಕೊಡ್ತಾಯಿದ್ರು. ಬಂದು ಕುಳಿತುಕೊಂಡು ಉಳಿದದ್ದನ್ನು ತಾವು ಊಟ ಮಾಡ್ತಾಯಿದ್ರು. ಇದನ್ನು ನೋಡ್ತಾನೇ ಇದ್ದಂತೆ ದೊಡ್ಡ ಮಗ, ಅವನು ವಿದ್ಯಾವಂತ, ಕೇಳಿದಂತೆ ಒಂದು ದಿವಸ, ಇದೇ ನಮ್ಮ ಹೀಗೆ ಮಾಡ್ತಾ ಇದ್ದೀಯ ನೀನು? ಅದಕ್ಕೆ ಆ ಗೃಹಿಣಿ ಹೇಳಿರಂತೆ, ಇದು ನಾನು ಮಾಡಲಾಗುವ ದಾನ ಅಂಥೇಳಿ. ಅದ್ಯಾಕೆ? ಅಪ್ಪ ನಿನಗಂದ್ರೆ ಬೇಕಾದಷ್ಟು ದುಡ್ಡು ಕೊಡ್ತಾ ಇದ್ದಾರಲ್ಲ ಸಂಸಾರ ನಡೆಸಲಿಕ್ಕೆ ಅಂಥೇಳಿ, ಅಪ್ಪನೂ ಕೂಡ ಬೇಕಾದಷ್ಟು ದಾನ ಮಾಡ್ತಾ ಇದ್ದಾರಲ್ಲ. ಅದಕ್ಕೆ ಆ ಗೃಹಿಣಿ ಹೇಳಿದ್ರಂತೆ, ಅಪ್ಪ ನನ್ನ ಹತ್ರ ದುಡ್ಡು ಕೊಟ್ಟರೆ ಅದು ಸಂಸಾರದ ಖರ್ಚಿಗೆ ಕೊಡ್ತಾರೆ, ನಾನು ವ್ಯಕ್ತಿಗತವಾಗಿ ಅದರಲ್ಲಿ ತಗೊಳ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಅಪ್ಪ ದಾನ ಮಾಡೋದು ಅವರ ಸಂಪಾದನೆಯ ದುಡ್ಡಿನಲ್ಲಿ ದಾನ ಮಾಡ್ತಾರೆ. ನಾನು ದಾನ ಮಾಡಬೇಕಾದದ್ದು ನನ್ನ ಕರ್ಮದಿಂದ ನಾನು ಸಂಪಾದನೆ ಮಾಡಿದ್ದು. ನಾನು ಪ್ರತಿನಿತ್ಯವೂ ನಿಮಗೆಲ್ಲ ಅಡಿಗೆ ಮಾಡಿ ಬಡಿಸುವುದರಿಂದ, ಮನೆ ಕೆಲಸ ಮಾಡುವುದರಿಂದ ನನ್ನ ಅನ್ನವನ್ನು ನಾನು ಸಂಪಾದನೆ ಮಾಡಿಕೊಳ್ತಾ ಇದ್ದೀನಿ. ನಾನು ಸಂಪಾದನೆ ಮಾಡಿಕೊಂಡ ನನ್ನ ಅನ್ನದಿಂದ ನಾನು ದಾನ ಮಾಡಬೇಕು. ಯಾರದ್ದೋ ಸಂಪಾದನೆಯನ್ನು ಅಲ್ಲ ನಾನು ದಾನ ಮಾಡಬೇಕಾದದ್ದು. ದಾನ ಅಂತ ಹೇಳಿದ್ರೆ ತ್ಯಾಗ. ಇನ್ನೊಬ್ಬರ ವಸ್ತುವನ್ನು ತ್ಯಾಗ ಮಾಡುವ ಅಧಿಕಾರ ನನಗಿಲ್ಲ. ಆದ್ದರಿಂದ ನಾನು ಇದು ನನಗೆ ಸಾಧ್ಯವಾಗುವ, ನನಗೆ ತಿಳಿದಂತಹ ದಾನದ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಮಗ ಅಮ್ಮನಿಗೆ ನಮಸ್ಕಾರ ಮಾಡಿದಂತೆ, ಗೊತ್ತಿರಲಿಲ್ಲ ಅಮ್ಮ ನಿನ್ನ ವಿಚಾರ ಇಷ್ಟು ದೊಡ್ಡದಾಗಿದೆ ಅಂಥೇಳಿ, ಅಪ್ಪನ ಹತ್ರ ಹೇಳಬೇಡ ಇದನ್ನು ಅಂತ ಹೇಳಿದಂತೆ ಆ ಗೃಹಿಣಿ. ಹೀಗೆ ನಾವು ಕೊಡುವುದು ಯಾವ ರೀತಿ ಕೊಡಬೇಕು? ತ್ಯಾಗ ಮನೋಭಾವವಿಲ್ಲದೆ ಕೊಟ್ಟಿದ್ದು. ತ್ಯಾಗ ಸೇವೆ, ಕೃಷ್ಣನ ಗೀತೆಯ ಸಂಪೂರ್ಣವಾದಂತಹ ಎಲ್ಲ ಸಾರಾಂಶವೇ ಅಷ್ಟು. ತ್ಯಾಗ ಸೇವೆ, ಕರ್ಮದಲ್ಲಿ ಇರುವಂಥದ್ದೆಲ್ಲ ಅದೇನೆಯ ಸೇವೆ, ತ್ಯಾಗ. ತ್ಯಾಗ ಮಾಡಬೇಕಾದ್ರೆ ಬ್ಯಾಂಕಿನಲ್ಲಿ ಅಮೌಂಟ್ ಇಲ್ಲ,
ನಾನು ಏನು ತ್ಯಾಗ ಮಾಡಬಲ್ಲೆ? ಚೆಕ್ ಯಾರಿಗೋ ಕೊಟ್ಟೆ ಏನಾಗುತ್ತೆ? ಚೆಕ್ ಬೌನ್ಸ್ ಆಗುತ್ತೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಮೊದಲು ನಾನು ಬ್ಯಾಂಕಿಗೆ ಅಮೌಂಟ್ ಹಾಕಬೇಕು, ಆಮೇಲೆ ಚೆಕ್ ಕೊಡಬೇಕು ಯಾರಿಗಾದರೂ. ನಾವು ಮಾಡುವ ಧ್ಯಾನ ಎಲ್ಲ ಯಾರದ್ದೋ ದುಡ್ಡನ್ನು ನಾವು ಇಲ್ಲಿ ದಾನ ಮಾಡ್ತೀವಿ, ಯಾರದ್ದೋ ದುಡ್ಡಲ್ಲಿ ನಾವು ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕೆ ಹೋಗ್ತೀವಿ. ಹಾಗಲ್ಲ. ಇದು ಡಿ ವಿ ಜಿಯವರು ಹೇಳಿ, ಕೃಷ್ಣನ ಉದ್ದೇಶ ತ್ಯಾಗ ಇಲ್ಲದೆ ದಾನ ಮಾಡಬಾರ್ದು. ಆ ದಾನ ಯಾವತ್ತೂ ಕೂಡ ತ್ಯಾಗದಿಂದ ಧ್ಯಾನ ಆಗಬೇಕು. ಆ ದಾನ ಮಾಡಬೇಕಾದ್ರೆ ಅದು ತನ್ನ ಸಂಪಾದನೆ ಆಗಿರಬೇಕು. ಅನ್ನ ಉಣುವಂದು ಕೇಳಿ ನೀನು ಹೆಸರಿಟ್ಟ ನೀರ, ನಿನ್ನ ದುಡಿಮೆಯ ಬೆವರೋ ಪರರ ಕಣ್ಣೀರು. ತಿನ್ನು ನೀನು ತಿನ್ನಲಿತ್ತನಿತ ಇತರರಿಗೆ, ಮಿಕ್ಕೂಟ ಋಣಶೇಷ ನಿನಗೆ. ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ ಕಾಣು. ನಿಜ ಕುಕ್ಷಿ ಚಿಂತೆ ಏನು ಮೊದಲು ಮನೆ ತಾಯಿಗೆ ಹೇಳು. ಸಾಮಾನ್ಯವಾಗಿ ಯಾರಾದರೂ ಅತಿಥಿಗಳು ಬಂದು ಕರೆದ್ರೆ, ಬಂಧು ಬಾಂಧವರನ್ನು ಕರೆದ್ರೆ, ಎಲ್ಲರದ್ದು ಊಟ ಆಯ್ತಾ, ನಿಮ್ದಾಯ್ತಾ 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 ಅಂತ ಕೇಳಿಬಿಟ್ಟು ಕೊನೆಯಲ್ಲಿ ನಾವು ಊಟ ಕೂತ್ಕೊಳ್ತೀವಿ ಅಲ್ವಾ. ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ. ಅದೇ ರೀತಿ ಕೊನೆ ವ್ಯಕ್ತಿ ಕೂತ್ಕೊಂಡು ಊಟ ಮಾಡೋವರೆಗೂ ಗೃಹಿಣಿ ಊಟ ಮಾಡೋದಿಲ್ಲ. ನಿಜ ಕುಕ್ಷಿ ಚಿಂತೆ ಏನು ಮೊದಲು ಮನೆ ತಾಯಿಗೆ ಹೇಳು. ಭುಜಿಪ ಪತಿ ಸುತರ ಒಪ್ಪು ತುಪ್ಪವವಳು ಊಟಕ್ಕೆ. ತುಪ್ಪ ಹೆಚ್ಚಿಗೆ ಇಲ್ಲ. ಹಿಂದಿನ ಕಾಲದ ಕತೆ ಬಿಡಿ. ಇವತ್ತೇನು ತಕ್ಷಣವೇ ಬಿಲ್ ಕಿಟ್ಗೆ ಆರ್ಡ್ರ್ ಮಾಡಿದ್ರೆ ಹಸ್ತೋದಕ ತಗೊಳ್ಳೋದ್ರೊಳಗೆ ತುಪ್ಪ ಬಂದುಬಿಡುತ್ತೆ ಮನೆಗೆ. ಏನು ಯೋಚನೆ ಇಲ್ಲ ಅಲ್ವಾ? ಆ ರೀತಿಯಲ್ಲಿ. ಆದರೆ ಹಿಂದೆ ಹಾಗಿರಲಿಲ್ಲ. ಭುಜಿಪ ಪತಿ ಸುತರ ಒಪ್ಪು ತುಪ್ಪವವಳು ಊಟಕ್ಕೆ, ಭಜಿಸು ನೀನಾ ವ್ರತವ. ಎಲ್ಲರಿಗೂ ತುಪ್ಪ ಬಡಿಸ್ಬಿಟ್ಲು, ಆದರೆ ತಾನು ಊಟಕ್ಕೆ ಕೂತಾಗ ತುಪ್ಪ ಇಲ್ಲ. ಆದರೆ ಏನು ಮಾಡ್ತಾಳೆ ಅವಳು? ತುಪ್ಪ ಇಲ್ಲ ಅಂತ ಹೇಳೋದಿಲ್ಲ. ತುಪ್ಪದ ಪಾತ್ರೆಯಲ್ಲಿ ಸೌಟನ್ನು ಹಾಕಿಬಿಟ್ಟು ಕಟಕಟ ಅಂತ ಶಬ್ದ ಮಾಡಿಕೊಂಡು ತುಪ್ಪ ಬಡಿಸ್ಕೊಳ್ತಾ ಇದ್ದಾಳೆ ಅಮ್ಮ ಅನ್ನುವ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾಳೆ. ತಾಯಿಯ ವಿಚಾರವಾಗಿ ಮಾತನಾಡುವಾಗ, ಮನೆಯ ಗೃಹಿಣಿಯರ ವಿಚಾರವಾಗಿ ನಾವು ಚಿಂತನೆ ಮಾಡುವಾಗ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅನ್ನುವುದನ್ನು ಜ್ಞಾಪಿಸಿಕೊಂಡ್ರೆ ನಮ್ಮ ಕಣ್ಣು ಆರ್ದ್ರವಾಗುತ್ತೆ. ಭುಜಿಪ ಪತಿ ಸುತರ ಒಪ್ಪು ತುಪ್ಪ. ಅವರು ಒಪ್ಪಿಕೊಂಡ್ರಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅದೇ ಆಕೆಗೆ ತುಪ್ಪ. ಭಜಿಸು ನೀನಾ ವ್ರತವ, ನೀನೂ ಕೂಡ ಹಾಗಿರುವುದನ್ನು ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಕರ್ಮಯೋಗದಲ್ಲಿ ಇದನ್ನು ತುಂಬ ಮತ್ತೆ ಮತ್ತೆ ಹೇಳ್ತಾರೆ ಡಿ ವಿ ಜಿಯವರು. ಆ ರೀತಿಯಲ್ಲಿ ನಾವು ಏನು ಮಾಡಿದ್ರೂ ಕೂಡ ನಮ್ಮ ಸ್ವಂತದ್ದನ್ನು ಮಾಡಬೇಕು. ಕರ್ಮವನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು, ತ್ಯಾಗ ಬುದ್ಧಿಯಿಂದ ಮಾಡಬೇಕು, ಸ್ವಂತ ಸಂಪಾದನೆಯನ್ನು ದಾನ ಮಾಡಬೇಕು. ಅದನ್ನೆಲ್ಲ ಈ ಸ್ವಧರ್ಮ ಮತ್ತು ವಿಧರ್ಮ, ಯಜ್ಞಶಿಷ್ಟ ಅಮೃತ ಭುಜ ಅನ್ನುವ ಶ್ಲೋಕಗಳು ಇದೆಲ್ಲ ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳುವಂತಹ ಚಿಂತನೆಗಳು. ಆ ರೀತಿಯಲ್ಲಿ ಈ 35ನೇ ಶ್ಲೋಕ ನಮಗೆ ಹೇಳ್ತದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.